ನಮಸ್ಕಾರ. ಜ್ಯೋತಿಷ್ಯದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ವೈದ್ಯ ಜ್ಯೋತಿಷ್ಯ ಈ ಅಂಗವಾಗಿ ಗ್ರಹಗಳು ಅವುಗಳ ಕಾರಕತ್ವಗಳನ್ನು ನೋಡಿದ್ವಿ. ಮನುಷ್ಯನ ಆರೋಗ್ಯಕ್ಕಾಗಿ ಯಾವಾಗೂ ಸಂತೋಷದಿಂದ ಆರೋಗ್ಯವಾಗಿರಬೇಕಾಗಿ ನಾವು ಅನುದಿನ ಹಿತವಾದ ಆಹಾರವನ್ನು ತೆಗೆದುಕೊಳ್ಳೋದು, ಹಿತವಾದಂಥ ದಿನಚರ್ಯೆ, ಆಲೋಚನೆ ಮಾಡಿ ಯಾವ ಕೆಲಸ ಆದರೂ ಮಾಡೋದು, ಆದಷ್ಟು ಇನ್ಫಾರ್ಮೇಷನ್ ಗ್ಯಾದರಿಂಗ್ ಕಂಟೆಂಟ್ಸ್ ಮಾಡೋದು, ನಮ್ಮಲ್ಲಿ ಏನಿದೆಯೋ ಅದನ್ನು ಪ್ರಾಮಾಣಿಕವಾಗಿ ಇಲ್ಲದಿದ್ದವರಿಗೆ ಕಿಂಚಿತ್ ದಾನವನ್ನು ಮಾಡುವುದು, ಸಮತ್ವವನ್ನು ಪಾಟಿಸುವುದು, ಸತ್ಯವನ್ನು ಆಚರಿಸೋದು, ಕ್ಷಮಾಗುಣವನ್ನು ಬೆಳೆಸಿಕೊಳ್ಳೋದು, ಆಪ್ತರಿಗೆ ಸೇವೆ ಮಾಡೋದು. ಈ ಥರ ಮಾಡಿದಾಗ ಮನುಷ್ಯನಿಗೆ ಯಾವ ಥರದ ರೋಗಗಳು ಬರುವುದಿಲ್ಲ ಅಂತಂಬೋದು ಚರಕಾಚಾರ್ಯರು ಆಯುರ್ವೇದದಲ್ಲಿ ಹೇಳಿದ್ದನ್ನು ನಾವು ನೋಡಿದ್ವಿ. ಮತ್ತು ರೋಗ ವಿಚಾರಕ್ಕೆ ಬಂದಾಗ ಯಾವ ಯಾವ ಗ್ರಹಗಳನ್ನು ಯಾವ ಯಾವ ಭಾವಸ್ಥಾನಗಳನ್ನು ನೋಡಬೇಕು ಅಂತಂದಾಗ ಮುಖ್ಯವಾಗಿ ರೋಗಸ್ಥಾನ ಅಂತಂದರೆ ಷಷ್ಠಸ್ಥಾನ. ಷಷ್ಠಸ್ಥಾನದಲ್ಲಿರುವಂಥ ಗ್ರಹಗಳು, ಷಷ್ಠಾಧಿಪತಿ ಮತ್ತು ಷಷ್ಠಾಧಿಪತಿ ಜೊತೆ ಸಂಯೋಗವಾಗಿರುವಂಥ ಗ್ರಹಗಳು, ಅಷ್ಟಮ ಸ್ಥಾನದಲ್ಲಿರುವಂಥ ಗ್ರಹಗಳು, ದ್ವಾದಶ ಸ್ಥಾನದಲ್ಲಿದ್ದಂಥ ಗ್ರಹಗಳು, ಅಂದರೆ ಒಟ್ಟಿಗೆ ದುಷ್ಟಸ್ಥಾನಗಳೆಲ್ಲ ಕೂಡ ರೋಗವನ್ನು ಟ್ರಿಗರ್ ಮಾಡ್ತದೆ. ಅದು ಶಾರೀರಿಕ ಅಥವಾ ಮಾನಸಿಕ ರೋಗ ಶಾರೀರಿಕ ರೋಗವಾಗಿ ಪರಿಣಮಿಸ್ಬೋದು, ಶಾರೀರಿಕ ರೋಗ ಮಾನಸಿಕ ರೋಗವಾಗಿ ಪರಿಣಮಿಸ್ಬೋದು. ಜ್ವರ ಬಂತಂದ್ಕೊಳ್ಳಿ, ಒಂದು ತಿಂಗಳ ನಂತರ ಅಯ್ಯೋ ಮತ್ತೆ ಜ್ವರ ಬರುತ್ತೇನೋ, ಲಾಸ್ಟ್ ಟೈಮ್ ಇದೇ ಥರ ಜ್ವರ ಬಂತು ಅಂತ ಮನಸ್ಸು ರಿಸೀವ್ ಮಾಡಿಕೊಂಡು ಕಾಯಿಲೆ ಆಗ್ಬೋದು. ಅಥವಾ ತುಂಬ ಅತಿಯಾಗಿ ಆಲೋಚನೆ ಮಾಡಿ ಶಾರೀರಿಕವಾಗಿ ರೋದಂಥ ರೋಗವಾಗಿ ಪರಿಣಮಿಸ್ಬೋದು. ಸೊ ಎಲ್ಲ ಒಟ್ಟಿಗೆ ಈ ರೋಗ ಬಂದ ಮೇಲೆ ಹಾಸ್ಪಿಟಲ್ಗೆ ಹೋಗೋದಾಗಲಿ, ಔಷಧಗಳನ್ನು ತೆಗೆದುಕೊಳ್ಳೋದಾಗಲಿ, ಇದೆಲ್ಲ ಕೂಡ ದ್ವಾದಶ ಸ್ಥಾನ ಸೂಚನೆ ಮಾಡ್ತದೆ, ಅದಕ್ಕೆ ಸಂಬಂಧಪಟ್ಟ ಖರ್ಚು. ಹಾಗಾಗಿ ದುಷ್ಟಸ್ಥಾನಗಳೆಲ್ಲ ಕೂಡ ರೋಗವನ್ನು ಸೂಚನೆ ಮಾಡ್ತದೆ. ಮುಖ್ಯವಾಗಿ ಕಾರಕ ಗ್ರಹಗಳು ಕುಜ ಮತ್ತು ಶನಿ. ಎಲ್ಲ ಗ್ರಹಗಳು ಕೂಡ ಕೆಲವಿನ ರೋಗಗಳನ್ನು ಸೂಚನೆ ಮಾಡ್ತದೆ. ಆ ಸ್ಥಾನಗಳಲ್ಲಿದ್ದಾಗ ಯಾವ ಥರದ ರೋಗಗಳನ್ನು ಟ್ರಿಗರ್ ಮಾಡ್ತದೆ ಅಂತಂಬುದು ಗೊತ್ತಾಗ್ತದೆ. ಆದರೆ ಮುಖ್ಯವಾಗಿ ಶನಿ ಮತ್ತು ಕುಜ ಈ ಎರಡು ಗ್ರಹಗಳನ್ನೇ ನಾವು ನೋಡ್ತೇವೆ. ಆಮೇಲೆ ಕಳೆದ ಬಾರಿ ಪಾಠದಲ್ಲಿ ಸೂರ್ಯ ಸೂಚನೆ ಮಾಡುವಂಥ ರೋಗಗಳನ್ನೆಲ್ಲ ನೋಡಿದ್ವಿ, ಚಂದ್ರ ಸೂಚನೆ ಮಾಡುವಂಥ ರೋಗಗಳನ್ನು ನೋಡಿದ್ವಿ. ಇವತ್ತು ಉಳಿದ ಗ್ರಹಗಳು ಕುಜಾದಿ ಗ್ರಹಗಳು ಮನುಷ್ಯನಲ್ಲಿ ಯಾವ ಯಾವ ರೋಗವನ್ನು ಸೂಚನೆ ಮಾಡ್ತದೆ, ಇದರಲ್ಲಿ ಮುಖ್ಯವಾದದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕು, ಆಯಾ ಸಂದರ್ಭಕ್ಕೆ ತಕ್ಕಂತೆ ನೆನಪಿಟ್ಟುಕೊಳ್ಬೇಕು. ಈ ಗ್ರಹ ಈ ಭಾವಸ್ಥಾನಕ್ಕೆ ದುಷ್ಟಸ್ಥಾನಗಳಿಗೆ ಸಂಬಂಧ ಬಂದಾಗ ಅದೇ ಸರಿಯಾಗಿ ದಶೆ ಆಪರೇಟ್ ಆಗ್ತಾ ಇರುವಾಗ ಗೋಚಾರದಲ್ಲಿ ಈ ರೋಗಕ್ಕೆ ಸಂಬಂಧಪಟ್ಟ ಕಾರಕತ್ವಗಳ ಬಲಹೀನವಾಗಿದ್ದಾಗ, ಅಂದರೆ ಬಲಹೀನವಾಗಿ ಅಂದರೆ ರೋಗವನ್ನು ಸೂಚನೆ ಮಾಡ್ತಾ ಇದ್ದಾಗ, ಜನ್ಮರಾಶಿಯಿಂದ ಪ್ರತಿಕೂಲವಾದಂಥ ಸ್ಥಾನದಲ್ಲಿದ್ದಾಗ ಆ ರೋಗ ಲಕ್ಷಣಗಳು ಅನುಭವಕ್ಕೆ ಬರುತ್ತೆ. ಇದು ನಾವು ತಿಳ್ಕೊಳ್ಬೇಕು. ಇದು ನಾವು ಯಾವ ಕಾಯಿಲೆ ಬರುತ್ತೆ ಅಂತ ತಿಳ್ಕೊಳ್ತಾ ಹೋಗೋದಕ್ಕಿಂತಲೂ ಪ್ರಶ್ನೆ ಯಾರಾದರೂ ಕೇಳ್ತಾರೆ ಜ್ಯೋತಿಷ್ಯಂತ್ರಿ, ಯಾವ ಕಾಯಿಲೆಯಿಂದ ಒದ್ದಾಡ್ತಿದ್ದಾರೆ ಅಂತ ಕೇಳಿ ಅದಕ್ಕೆ ಸಂಬಂಧಪಟ್ಟದ್ದು ಏನಾದರೂ ನಡೀತಾ ಇದೆಯಾ ಅಂತ ಚೆಕ್ ಮಾಡಿಕೊಳ್ಳೋದು ಉತ್ತಮ. ಒಂದೊಂದು ಸಲ ರೋಗ ಒಂದಿರ್ತದೆ, ಅವುಗಳ ಲಕ್ಷಣ ಬೇರೆ ರೋಗಕ್ಕೆ ಸಂಬಂಧಪಟ್ಟದ್ದಿರ್ತದೆ. ಸೊ ಈ ಥರ ಅನೇಕ ಬಾರಿ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಮುಖ್ಯವಾದಂಥ ರೋಗಗಳಿಗೆ ಸಂಬಂಧಪಟ್ಟ ಗ್ರಹಗಳನ್ನು, ಕಾರಕತ್ವಗಳನ್ನು ನೆನಪಿಟ್ಟುಕೊಳ್ಳೋದು ತುಂಬ ಉತ್ತಮ. ಕುಜಗ್ರಹ ಮುಖ್ಯವಾಗಿ ಹೇಳಬೇಕಾದ್ರೆ ಕುಜ ಮತ್ತು ಶನಿ ಇವರೇ ರೋಗಕಾರಕಗಳು ಅಂತ ಹೇಳಿದ್ವಿ. ಸಡನ್ನಾಗಿ ಬರುವಂಥ ರೋಗಗಳಿಗೆ ಕುಜ, ನಿಧಾನವಾಗಿ ಕ್ರಾನಿಕಲ್ ಡಿಸೀಸ್ ಅಂತೇವೆ, ಇದಕ್ಕೆಲ್ಲ ಕೂಡ ಶನಿ ಕಾರಕತ್ವವನ್ನು ವಹಿಸ್ತಾನೆ. ಕುಜನ ಕಾರಕತ್ವಗಳು ನಾವು ನೋಡಿದ್ರೆ ಪ್ರತಿಕೂಲ ವಿಷಯಗಳು,
ಅನುಕೂಲ ಅಂತಂದರೆ ನಮ್ಮ ಮನಸ್ಸು ಯಾವುದು ಬಯಸುತ್ತೋ ಅದೇ ಹೊರಗಡೆ ಸಹಕಾರ ಆದರೆ ಅದನ್ನು ಅನುಕೂಲ ಅಂತೇವೆ. ನಮ್ಮ ಮನಸ್ಸು ಯಾವುದು ಬಯಸುತ್ತೋ ಹೊರಗಡೆ ಅದು ಸಹಕಾರ ಆಗದೇ ಇದ್ರೂ, ಅಥವಾ ಹೊರಗಡೆ ಸಹಕಾರ ಆದದ್ದಂಥ ವಿಚಾರ ನಮ್ಮ ಮನಸ್ಸು ಬಯಸದೇ ಇದ್ರೂ ಪ್ರತಿಕೂಲ ಆಗ್ತದೆ. ಪ್ರತಿಕೂಲ ಆದಾಗ ಏನಾಗ್ತದೆ? ಮಾನಸಿಕವಾದಂಥ ನೆಮ್ಮದಿ ಕೆಡುತ್ತದೆ. ನಮಗೆ ಯಾವುದೋ ಒಂದು ಬೇಕಿರುತ್ತೆ. ಈಗ ಒಳ್ಳೆಯ ಉದ್ಯೋಗ ಬೇಕಿರುತ್ತೆ, ಉದ್ಯೋಗವೇ ಇಲ್ಲದಾಗ ಒಳ್ಳೆಯ ಉದ್ಯೋಗ ಬೇಕು ಅಂತ ಬಯಸ್ತಾರೆ ಸಾಮಾನ್ಯವಾಗಿ. ಯಾವುದೋ ಒಂದು ಉದ್ಯೋಗ ಇದ್ದರೆ ಏನೋ ನೀತಿಯಾಗಿ ನಾನು ಉದ್ಯೋಗ ಮಾಡಿಕೊಂಡು ಬದುಕ್ತೀನಲ್ಲ, ಎಲ್ಲರ ಹತ್ರ ಏನೋ ಸೋಂಬೇರಿ ಅಂತ ಅನ್ಸ್ಕೊಳ್ಳಾರ್ದು ಇರ್ತೀನಲ್ಲ ಅಂತ ಅನಿಸುತ್ತೆ. ಉದ್ಯೋಗ ಬಂದಮೇಲೆ ಖುಷಿಯಾಗಿ ಹೋಗಬೇಕೋ ಬೇಡವೋ, ಒಂದೆರಡು ದಿನ ಖುಷಿ ಆಗ್ತದೆ. ಉದ್ಯೋಗಕ್ಕೆ ಹೋಗ್ತಾ ಆ ಉದ್ಯೋಗದಲ್ಲಿ ಬೇರೆ ಉದ್ಯೋಗರು ನೋಡ್ತಾರೆ, ಇವರಿಗಿಂತಲೂ ತುಂಬ ಜಾಸ್ತಿ ಸಂಪಾದನೆ ಮಾಡ್ತಾ, ಇವರಿಗಿಂತಲೂ ಹೆಚ್ಚಿನ ಕಾಲದಿಂದ ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡು ಸಂಪಾದನೆ ಮಾಡ್ತಾ ಅವನು ನೋಡಿದ್ರೆ ಹೊಟ್ಟೆ ಕಿಚ್ಚು ಶುರುವಾಗ್ತದೆ. ಅವನಿಗಿದ್ದಷ್ಟು ಸಂಬಳ ನನಗಿಲ್ವಲ್ಲ. ಸೊ ಪ್ರತಿಕೂಲ ಆಗಿಬಿಡ್ತದೆ. ಉದ್ಯೋಗದಲ್ಲಿ ಅನುಕೂಲ ಅಂತ ಅಂದುಕೊಂಡಾಗ ಸ್ವಲ್ಪ ಕಾಲಕ್ಕೆ ಪ್ರತಿಕೂಲ ಆಗಿಬಿಡ್ತದೆ. ಇಷ್ಟಪಟ್ಟದ್ದು ಒಂದು ಕಾಲಕ್ಕೆ ಇಷ್ಟಪಟ್ಟದ್ದು ಇನ್ನೊಂದು ಕಾಲಕ್ಕೆ ಅದರ ಮೇಲೆ ದ್ವೇಷ ಆಗುವಂಥ ಸಂದರ್ಭ ಉಂಟು. ವೈವಾಹಿಕ ಜೀವನದ ಅದೇ ಅಲ್ವಾ. ಮದುವೆಗೆ ಮುಂಚೆ ಹೆಂಡತಿ ಅಥವಾ ಗಂಡ ತುಂಬ ಇಷ್ಟ, ಇವ್ರ ಜೊತೆಗಿರಬೇಕು, ಇವ್ರ ಜೊತೆ ಜೀವನವನ್ನು ನಡೆಸಬೇಕು, ಅದೇ ಆನಂದ ನನ್ನ ಗಮ್ಯ ಅಂತ ನಮ್ಮ ಯುವಕರು ತಿಳ್ಕೊಂಡಿರ್ತಾರೆ. ಮದುವಾದಂಥ ಒಂದು 1 ಮಂತಲ್ಲಿ ಏನಾಗ್ತದೆ, ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಜವಾಬ್ದಾರಿ ಬೀಳ್ತದೆ. ಆವಾಗ ಏನಾಗುತ್ತೆ, ಎಲ್ಲ ನೆಗೆಟಿವ್ಸ್ ಇವ್ರ ಜೊತೆ ಯಾಕಪ್ಪ ಮದುವೆ ಮಾಡಿಕೊಂಡೆ ಅಂತ ಅನಿಸುತ್ತೆ. ಪ್ರತಿಕೂಲ. ಈ ವಿಚಾರಗಳಿಗೆ ಹೆಚ್ಚು ಕುಜಕಾರಕತ್ವವನ್ನು ವಹಿಸ್ತಾನೆ. ಅತಿಯಾದಂಥ ಬಾಯಾರಿಕೆ, ಉಷ್ಣಕ್ಕೆ ಸಂಬಂಧಪಟ್ಟ ಗ್ರಹಗಳು ಅಥವಾ ಶರೀರದಲ್ಲಿ ಉಷ್ಣ ಪ್ರಕೋಪ ಜಾಸ್ತಿ ಆದಾಗ ಅತಿಯಾದಂಥ ಬಾಯಾರಿಕೆ ಆಗ್ತದೆ. ಅತಿ ಪಿತ್ತ ಜ್ವರ. ಪಿತ್ತ ಅಂತಂದರೆ ಉಷ್ಣಕ್ಕೆ ಸಂಬಂಧಪಟ್ಟದ್ದು. ಉಷ್ಣ ಪ್ರಕೋಪ ಜಾಸ್ತಿ ಆದಾಗ ಪಿತ್ತ ಅಂತೇವೆ. ವಾತ ಅಂದರೆ ವಾಯು ಸಂಬಂಧಪಟ್ಟದ್ದು. ವಾಯು ಪ್ರಕೋಪ ಜಾಸ್ತಿ ಆದಾಗ ವಾತಕ್ಕೆ ಸಂಬಂಧಪಟ್ಟ ರೋಗಗಳು ಬರುತ್ತೆ. ಉಷ್ಣ ಜಾಸ್ತಿ ಆದಾಗ ಪಿತ್ತಕ್ಕೆ ಸಂಬಂಧಪಟ್ಟ ರೋಗಗಳು ಬರುತ್ತೆ. ನೀರಿನ ಅಂಶ ಅದರ ಜಾಸ್ತಿ ಆದಾಗ ಕಫ, ಇದಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರುತ್ತೆ. ಇಲ್ಲಿ ಅತಿಪಿತ್ತ ಅಂತ ಅತಿ ಉಷ್ಣ, ಹೆಚ್ಚು ಉಷ್ಣಕ್ಕೆ ಅಂದರೆ ಉಷ್ಣಕ್ಕೆ ರಿಲೇಟೆಡ್ ಆದಂಥ ಪದಾರ್ಥಗಳು ಜಾಸ್ತಿ ಸೇವನೆ ಮಾಡಿದರೆ, ಅಥವಾ ನಮ್ಮ ಆ್ಯಕ್ಟಿವಿಟೀಸ್ ಅದಕ್ಕೆ ಸಂಬಂಧಪಟ್ಟ ಉಷ್ಣವನ್ನು ಜನ್ರೇಟ್ ಮಾಡುವಂಥ ಕೆಲಸಗಳು ಜಾಸ್ತಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಜ್ವರ ಬರ್ತದೆ. ಭಾಳ ಜನಕ್ಕೆ ಬಿಸಿಲು ಕಾಲದಲ್ಲಿ ಜ್ವರ ಬರೋದು ನಾವು ನೋಡ್ತಾ ಇದ್ದೇವೆ. ತುಂಬ ಬಿಸಿಯಲ್ಲಿ ಕೆಲಸ ಮಾಡೋರು, ಅಡುಗೆ ಮಾಡೋರಾಗಲಿ ಅಥವಾ ಟ್ರಾನ್ಸ್ಪೋರ್ಟೇಷನ್, ಗಾಡಿ ಬಸ್ಸಲ್ಲೇ ಕೂತಿರ್ತಾರೆ ಪಾಪ, ಒಳ್ಳೆ ಬೇಸಿಗೆ ರೋಹಿಣಿ ಕಾರ್ತಿಯಲ್ಲಿ ಬಸ್ ಡ್ರೈವ್ ಮಾಡಿಕೊಂಡು ಲಾಂಗ್ ಜರ್ನಿ ಮಾಡ್ತಿರ್ತಾರೆ. ಅವರಿಗೆ ಕೂತು ಹೀಟ್ ಆಗಿಬಿಡ್ತದೆ. ಎಷ್ಟೋ ಜನಕ್ಕೆ ಆಫೀಸಲ್ಲಿ ಕೂತು ಹೀಟ್ ಆಗ್ತದೆ. ಈ ಥರ ಜ್ವರಗಳೆಲ್ಲ ಕೂಡ ಕುಜನಿಂದ ಬರ್ತದೆ. ಅಗ್ನಿಭಯ, ಫೈರ್ ಆಕ್ಸಿಡೆಂಟ್ಸ್ ಆರ್ ಎನಿ ಆಕ್ಸಿಡೆಂಟ್, ಅದೆಲ್ಲದಕ್ಕೂ ಕೂಡ ಕುಜಕಾರಕನಾಗ್ತಾನೆ. ಅಗ್ನಿಭಯ, ವಿಷಬಾಧೆ, ಪಾಯ್ಸನ್ ಅಂತಂದರೆ ಅದು ಫುಡ್ ಪಾಯ್ಸನ್ ಕೂಡ ಆಗ್ಬೋದು. ಯಾರೋ ವಿಷ ಪ್ರಯೋಗ ಮಾಡಬೇಕು ಅಂತಲೇ ಇಲ್ಲ, ನಾವು ತೆಗೆದುಕೊಳ್ಳುವಂಥ ಆಹಾರದಲ್ಲಿ ವಿಷ ಆಗ್ಬೋದು, ಫುಡ್ ಪಾಯ್ಸನಿಂಗ್ ಆಗೋದು. ಈ ಥರ ಆಯುಧಗಳ ಭಯ. ಕುಜ ಯುದ್ಧಕ್ಕೆ ಪ್ರಿಯ ಅಲ್ಲ, ಯುದ್ಧಕಾರಕ. ಯಾಕೆಂದರೆ ಕ್ರೋಧಕ್ಕೆ ಕಾರಕ ಕುಜ. ಕ್ರೋಧ ಬಂದರೆ ಅಹಂಕಾರ ಬರ್ತದೆ, ಅಹಂಕಾರ ಬಂದರೆ ಅರಿಷಡ್ ವರ್ಗದಲ್ಲಿ ಮದ ಮತ್ಸರ ಎಲ್ಲ ಬರ್ತದೆ. ಅದರಿಂದ ಏನಾಗುತ್ತೆ, ಶತ್ರುತ್ವ ಬೆಳೀತದೆ. ಶತ್ರುತ್ವ ಬೆಳೆದರೆ ಆಧಿಪತ್ಯಕ್ಕೋಸ್ಕರ ಏನು ಮಾಡ್ತೀವಿ, ಯುದ್ಧ ಮಾಡ್ತೇವೆ. ಯುದ್ಧ ಮಾಡಬೇಕಾದ್ರೆ ಆಯುಧಗಳು ಬೇಕು, ರಕ್ತಪಾತ ಆಗ್ತದೆ, ಸ್ಫೋಟಗಳಾಗ್ತದೆ. ಎಲ್ಲದಕ್ಕೂ ಕುಜಕಾರಕನಾಗ್ತಾನೆ. ಕುಷ್ಠರೋಗಗಳು, ನಾನಾ ವಿಧವಾದಂಥ ದೈಹಿಕ ಕಾಯಿಲೆಗಳು, ಎಸ್ಪೆಷಲಿ ವೌಂಡ್ಸ್, ಆಕ್ಸಿಡೆಂಟ್ ಆಗಿ ನಮ್ಮ ಶರೀರ ತುಂಬ ರಣಗಳು ಇದಾಗ್ತದೆ, ಕ್ರ್ಯಾಕ್ಸ್ ಆಗೋದಾಗಲಿ ಅಥವಾ ಕಟ್ಟಾಗೋದಾಗಲಿ, ಈ ಥರ ಆದಾಗ ಅದೆಲ್ಲದಕ್ಕೂ ಕುಜಕಾರಕ ಆಗ್ತಾನೆ. ಆಮೇಲೆ ಉದರ ಕಾಯಿಲೆಗಳು, ಯಾಕೆಂದರೆ ಶರೀರದಲ್ಲಿ ಜೀರ್ಣ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡಿದರೆ ಯಾವ ಥರದ ರೋಗಗಳು ಬರೋದಿಲ್ಲ. ಅದೇ ಏನಾದರೂ ತೊಂದರೆಗಳಿದ್ರೂ ಕೂಡ ಆಟೋಮೆಟಿಕ್ಕಾಗಿ ಶರೀರ ಹೀಲ್ ಮಾಡಿಕೊಳ್ತದೆ. ತನ್ನಷ್ಟಕ್ಕೆ ತಾನೇ ಎಷ್ಟೋ ರೋಗಗಳು ಬರ್ತಾ ಇರುತ್ತೆ. ಯಾಕೆಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರದ ಪದಾರ್ಥಗಳಲ್ಲಿ ಅದರ ಅಂಶಗಳನ್ನು ಜೀರ್ಣ ಮಾಡೋ ಕಾಲಕ್ಕೆ ಹೆಚ್ಚು ಕಡಿಮೆ ಆಗ್ತದೆ. ನಾವೇನು ಸರಿಯಾದಂಥ ಪರ್ಫೆಕ್ಟ್ ಆದಂಥ ಫುಡ್ಡನ್ನು ನಾವು ಬಳಸಲ್ಲ. ನಿಮಗೆ ಹಳೆ ಕಾಲದಲ್ಲಿ ನೀವು ಫುಡ್ ಸಿಸ್ಟಮ್ ನೋಡಿದ್ರೆ ಶರೀರಕ್ಕೆ ಯಾವ ಯಾವ ಪೋಷಕಾಂಶ ಬೇಕೋ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪದಾರ್ಥಗಳನ್ನ ಇಡ್ತಿದ್ರು. ನಾವು ಹಬ್ಬ ಹಾಡುಗಳಲ್ಲಿ ಒಳ್ಳೊಳ್ಳೆ ಪದಾರ್ಥಗಳನ್ನ ನಾವು ಈಗಲ್ಲ, ಹಳೆ ಕಾಲದಲ್ಲಿ
ಹಳೆ ಕಾಲದಂದರೆ ಒಂದು 10-20 ವರ್ಷ ಹಿಂದೆ ನೋಡಿ, ಎಲ್ಲೋ ಅಲ್ಲಲ್ಲಿ ಉಳ್ಕೊಂಡಿದ್ದು ಸ್ವಲ್ಪ. ಅವರು ತುಂಬ ನೀಟಾಗಿ ಈ ಹಬ್ಬ ಅಂದರೆ ಯಾವ ಪದಾರ್ಥವನ್ನು ಮಾಡಬೇಕು, ಯಾವುದನ್ನು ವಿತರಣೆ ಮಾಡಬೇಕು ಅಂದರೆ ತುಂಬ ಪರ್ಫೆಕ್ಟಾಗಿತ್ತು. ಅಡಿಗೋರ್ಗೂ ಗೊತ್ತಿತ್ತು, ಮನೆಯವ್ರಿಗೂ ಗೊತ್ತಿತ್ತು. ಆವಾಗೊಂದು ಆಚರಣೆ, ಟ್ರೆಡಿಷನ್, ಸಂಪ್ರದಾಯ ಇದೆಲ್ಲ ಇರ್ತಿತ್ತು. ಆವಾಗ ಅವ್ರು ಏನು ಮಾಡ್ತಿದ್ರು, ಕೋಸಂಬರಿ ಬಡಿಸ್ತಿದ್ರು, ಮನಸ್ಸು ಸ್ವಲ್ಪ ಶಾಂತವನ್ನು, ಶರೀರ ಶಾಂತವನ್ನು ಮಾಡಲಿಕ್ಕೆ. ಉಪ್ಪಿನಕಾಯಿ ಬಡಿಸ್ತಿದ್ರು, ಕೋಸಂಬರಿಗೆ ಬುಧಕಾರಕ, ಉಪ್ಪಿನಕಾಯಿಗಳಿಗೆ ಕುಜಕಾರಕ, ಉಷ್ಣಾಂಶ ಜಾಸ್ತಿ ಇರ್ತಿತ್ತು. ಪಲ್ಯಗಳು ಬಳಸ್ತಿದ್ರು, ಅದರಲ್ಲಿ ಬುಧ ಕಾರಕತ್ವವನ್ನು ವಹಿಸ್ತಾನೆ. ಪಾಯಸ ಬಳಸ್ತಿದ್ರು, ಗುರು ಕಾರಕತ್ವವನ್ನು ಆಗ್ತಿದ್ದ. ಅದಕ್ಕೆ ಸಿಹಿ ಸಂಬಂಧಪಟ್ಟ ಅಂಶಗಳಿಗೆಲ್ಲ ಕೂಡ ಗುರು ಕಾರಕತ್ವ. ಚಿತ್ರಾನ್ನ ಬಡಿಸ್ತಿದ್ರು, ಶುಕ್ರ ಕಾರಕತ್ವ. ಅನ್ನ, ಹುಳಿ, ಸಾರು ಇದೆಲ್ಲ ಕೂಡ ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಬಡಿಸ್ತಿದ್ರು. ಆಗಿನ ಕಾಲ ಸ್ವೀಟ್ ಅಂತಂದರೆ ಬೆಲ್ಲದಿಂದ ಪ್ರಿಪೇರ್ ಮಾಡಿದಂಥ ಸ್ವೀಟ್ಸೇ ಬಳಸ್ತಿದ್ರು. ಎಸ್ಪೆಷಲಿ ಹೋಳಿಗೆ, ಕಡುಬು ಇದೆಲ್ಲ ಕೂಡ ಬೆಲ್ಲದಿಂದ ಪ್ರಿಪೇರ್ ಮಾಡ್ತಿದ್ರು. ಪಾಯಸ ಕೂಡ ಬೆಲ್ಲದಿಂದನೇ ಮಾಡ್ತಿದ್ರು. ಇದರಲ್ಲಿ ಏನಾಗ್ತಂದರೆ ಶರೀರದಲ್ಲಿ ಯಾವುದ್ಯಾವುದಕ್ಕೆ ಪೋಷಕಾಂಶ ಎಷ್ಟು ಬೇಕೋ ಅಷ್ಟನ್ನು ಕೊಡ್ತಿತ್ತು. ಮಜ್ಜಿಗೆಯನ್ನು ತಿಂತಿದ್ರು, ಊಟ ಮಾಡ್ತಿದ್ರು, ಶಾಂತ. ಕೊನೆಗೆ ತಾಂಬೂಲವನ್ನು ಹಾಕ್ಕೊಳ್ತಿದ್ರು. ಯಾಕೆಂತಂದರೆ ಒಳಗೆ ಜೀರ್ಣ ವ್ಯವಸ್ಥೆ ಚೆನ್ನಾಗಿ ಆಗಬೇಕು ಅಂತ. ಶರೀರಕ್ಕೆ ಸ್ವಲ್ಪ ಹೀಟ್ ಕೂಡ ಜನ್ರೇಟ್ ಆಗಬೇಕು. ಅದಕ್ಕೆ ಸ್ವಲ್ಪ ಸುಣ್ಣ ಹಾಕಿ ಎಲೆಯನ್ನು ಹಾಕ್ಕೊಳ್ತಿದ್ರು. ಇದು ಹಳೆ ಕಾಲ ಪದ್ಧತಿ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಜಾಸ್ತಿ ಆದರೂ ಕೂಡ ಇನ್ನೊಂದು ಬ್ಯಾಲೆನ್ಸ್ ಮಾಡಿಬಿಡ್ತಿತ್ತು. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಂ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. 4 ಥರದ ಎನರ್ಜಿಗಳಾಗಿ ನಾನು ಕನ್ವರ್ಟ್ ಮಾಡ್ತೇನೆ ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಅಂತ ಭಗವಂತನೇ ಹೇಳ್ತೇನೆ. ಮೆದುಳಿಗೆ ಯಾವ ಥರ ಎನರ್ಜಿ ಬೇಕು, ರಕ್ತ ಮೂಳೆಗಳಿಗೆ ಯಾವ ಥರ ಎನರ್ಜಿ ಬೇಕು, ಮಾಂಸಕ್ಕೆ ಯಾವ ಥರ ಎನರ್ಜಿ ಬೇಕು, ಕೊನೆಗೆ ಎಲ್ಲ ಆಗಿ ವೇಸ್ಟ್ ಪದಾರ್ಥವನ್ನು ಹೊರಗೆ ಹಾಕೋದು. ಸೊ ಇದು ಜೀರ್ಣಕ್ರಿಯೆ ತುಂಬ ಪರ್ಫೆಕ್ಟ್ ಆಗಿತ್ತು. ಇವಾಗ ಏನು ಮಾಡಿದ್ದೇವೆ, ನಮ್ಮ ಅತಿಯಾದಂಥ ನಾಲಿಗೆ ಚಪಲದಿಂದ ಈ ಫುಡ್ ಐಟಮ್ಸ್ ಎಲ್ಲ ನಾವು ರೀಪ್ಲೇಸ್ ಮಾಡಿಬಿಟ್ಟಿದ್ದೇವೆ. ನಿಮಗೆಲ್ಲ ಫಂಕ್ಷನ್ಸಿಗೆ ಹೋಗಿ ಕೋಸಂಬರಿ ಕಾಣೋದೇ ಇಲ್ಲ. ಈ ಅಮೆರಿಕನ್ ಸ್ವೀಟ್ ಕಾರ್ನ್ ಇರುತ್ತೆ, ಅದರಿಂದ ಕೋಸಂಬರಿ ಥರ ಮಾಡ್ತಾರೆ. ಅದು ಆಶ್ಚರ್ಯ ಆಗ್ತದೆ. ಯಾಕೆಂದರೆ ಹೆಸರುಬೇಳೆ ಇರುವಂಥ ಗುಣ ಸ್ವೀಟ್ ಕಾರ್ನಲ್ಲಿ ಇರಲ್ಲ. ಬಟ್ ಇವನ್ ಆರ್ಥೋಡಾಕ್ಸ್ ಅಂತ ಹೇಳಿಕೊಳ್ಳುವಂಥ ದೊಡ್ಡ ದೊಡ್ಡ ಮಠಗಳಲ್ಲಿ ಕೂಡ ಇದನ್ನೇ ಮಾಡ್ತಿದ್ದಾರೆ. ಅದು ಆಶ್ಚರ್ಯ ಆಗ್ತದೆ. ರಿಪ್ಲೇಸ್ ಆಯಿತು, ಉಪ್ಪಿನಕಾಯಿ ರಿಪ್ಲೇಸ್ ಆಯಿತು. ಅದೇ ರೀತಿ ಪಲ್ಯಗಳು, ರಜೋಸ್ಪರ್ಶವಾದಂಥ ಪಲ್ಯಗಳು ಮುಂಚೆ ಹಿಂದೆ ಆಗಿದ್ರೆ ಸಾತ್ವಿಕವಾದಂಥ ಪದಾರ್ಥಗಳಿಂದನೇ ಪಲ್ಯ ಮಾಡ್ತಿದ್ರು. ಕುಂಬಳಕಾಯಿ ಆಗ್ಬೋದು, ಬೀನ್ಸ್ ಆಗ್ಬೋದು, ತುಂಬ ಸಾತ್ವಿಕ ಪದಾರ್ಥಗಳೇ ಇರ್ತಿತ್ತು. ಈಗ ಅದನ್ನು ರಾಜಸ ಪದಾರ್ಥಗಳಿಂದ ರಿಪ್ಲೇಸ್ ಮಾಡಿದೆ. ಹೊಸ ಪಲ್ಯ, ಆಲೂಗಡ್ಡೆ ಪಲ್ಯ, ಯಾವುದಾದ್ರು ಹೊಸದೆಲ್ಲ ಹಾಕ್ತಿದ್ದಾರೆ. ಪಾಯಸ ಅದು ಸಕ್ಕರೆಯಿಂದ ಪದಾರ್ಥ ಮಾಡಿದಂಥ ರಿಪ್ಲೇಸ್ ಆಗಿದೆ. ಚಿತ್ರಾನ್ನದ ಪ್ಲೇಸಲ್ಲಿ ವೆಜಿಟೇಬಲ್ ಪಲಾವು, ಬಿಸಿಬೇಳೆ ಭಾತು ಹಾಕ್ತಿದ್ದಾರೆ. ಇದು ಎಲ್ಲರೂ ಫಂಕ್ಷನ್ಸಿಗೆ ಹೋಗ್ತಾನೆ ಇರ್ತೇವೆ, ನಿಮಗೆ ಗೊತ್ತಿಲ್ಲದೇನಿಲ್ಲ, ಎಲ್ಲರೂ ಅಬ್ಸರ್ವ್ ಮಾಡಿರುವಂಥ ವಿಚಾರವೇ. ಎಲ್ಲ ರಿಪ್ಲೇಸ್ ಆಗಿದೆ. ಹಾಗಾಗಿ ಏನಾಗ್ತದೆ, ಶರೀರಕ್ಕೆ ಬೇಕಾದಂಥ ಪೌಷ್ಟಿಕಾಂಶ ಎಲ್ಲೋ ಒಂದು ಕಡೆ ನ್ಯೂನ್ಯತೆ ಆಗ್ತದೆ. ಆವಾಗ ಉದರಕ್ಕೆ ಜೀರ್ಣ ಪ್ರಕ್ರಿಯೆ ಸರಿಯಾಗಿ ಆಗದಿದ್ದರೆ ಉದರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತೆ. ಅದಕ್ಕೆ ನೋಡಿ, ಈಗಿನ ದಿನದಲ್ಲಿ ಯಾವುದೇ ನೀವು ಫಂಕ್ಷನಿಗೆ ಹೋಗಿ ಊಟ ಮಾಡಿ ಬಂದ ಮೇಲೆ ಶರೀರ ಒಂಥರ ವಿಚಿತ್ರವಾಗಿರ್ತದೆ. ಪ್ರಶಾಂತವಾಗಿ ಪೀಸ್ಫುಲ್ಲಾಗಿ ಹೊಟ್ಟೆ ಇರೋಲ್ಲ. ಇನ್ನು ವಿಚಿತ್ರ ಏನಂತಂದರೆ, ಎಲ್ಲ ಊಟವನ್ನು ಬಡಿಸಿ ಕೊನೆಗೆ ಆ ಊಟವನ್ನು ಜೀರ್ಣ ಆಗಲಿಕ್ಕೆ ಬೇಕಾದಂಥ ಉಷ್ಣವನ್ನು ಜನ್ರೇಟ್ ಮಾಡುವಂಥ ತಾಂಬೂಲಕ್ಕೆ ಬದಲು ಐಸ್ ಕ್ರೀಮ್ ಕೊಡ್ತಾಯಿದ್ದಾರೆ. ತಣ್ಣನೆ ಐಸ್ ಕ್ರೀಮ್ ತಿಂದರೆ ಏನಾಗ್ತದೆ, ಜೀರ್ಣ ವ್ಯವಸ್ಥೆ ಕೆಲಸ ಮಾಡೋದಿಲ್ಲ. ಆ ಊಟ ಮಾಡಿ ಏನು ಮಾಡ್ತಾರೆ, ಮನೆಗೆ ಹೋಗಿ ಮಲಗಿಬಿಡ್ತಾನೆ. ಸ್ವಲ್ಪ ಹೊತ್ತು ಕೂಡಬೇಕು, ಅದು ಕೂಡ ಮಾಡ್ತಾಯಿಲ್ಲ, ಮಲಗಿಬಿಡ್ತಾನೆ. ಏನಾಗ್ತದೆ, ಜೀರ್ಣ ವ್ಯವಸ್ಥೆ ಕಂಪ್ಲೀಟ್ ಹಾಳಾಗ್ತದೆ. ನಾವು ಸಂಜೆ ಎದ್ದ ಮೇಲೆ ನೋಡಿದ್ರೆ ಇನ್ನೂ ಕುತ್ತಿಗೆ ಒಳಗೆ ಹಾಗೆ ಇರ್ತದೆ, ಏನು ಚೆಂದ ಜೀರ್ಣ ಆಗೇ ಇರಲ್ಲ. ಆಮೇಲೆ ಯಾವುದೋ ಒಂದು ಟ್ಯಾಬ್ಲೆಟ್ ಹಾಕ್ಕೊಳ್ಬೇಕಾಗುತ್ತೆ, ಆ್ಯಸಿಡಿಟಿ ಟ್ಯಾಬ್ಲೆಟು ಅಥವಾ ಜೆಲ್ಸಿಲಿ ಯಾವುದೋ ಒಂದು ಜೀರ್ಣ ಆಗಲಿಕ್ಕೆ ಒಂದು ಟ್ಯಾಬ್ಲೆಟ್ ಹಾಕ್ಕೋಬೇಕು, ರಾತ್ರಿ ಊಟ ಸ್ಕಿಪ್ ಮಾಡಬೇಕು. ಇಷ್ಟು ತೊಂದರೆಗಳಾಗ್ತದೆ. ಸೊ ಯಾರ ಮನೆಗೆ ನಾವು ಊಟ ಮಾಡಿ ಯಾವುದೇ ಥರದ ಇನ್ಕನ್ವೀನಿಯೆಂಟ್ ಇಲ್ಲದೆ ಹೊಟ್ಟೆಗೆ ಬಂದಿವಿ ಅಂತಂದರೆ ಅದು ಒಳ್ಳೆಯ ಆಹಾರ ಅಂತ ಅರ್ಥ. ಅದಕ್ಕೆ ನಿಮಗೆ ಅನುಶಾಸನ ಪರ್ವದಲ್ಲೂ ಬರುತ್ತೆ, ಒಳ್ಳೆಯ ಆಹಾರ ಪದಾರ್ಥಗಳನ್ನು ಬಡಿಸದೇ ಇದ್ದರೆ, ಶರೀರಕ್ಕೆ ತೊಂದರೆ ಆಗುವಂಥ ಆಹಾರ ಪದಾರ್ಥಗಳನ್ನು ಪ್ರಿಪೇರ್ ಮಾಡಿ ಬಡಿಸಿದರೆ
ಅಥವಾ ಬಲವಂತ ಮಾಡಿದರೆ. ಆ್ಯಕ್ಚುಲಿ ಅಡುಗೆ ವಿಚಾರದಲ್ಲಿ ಯಾರನ್ನೂ ಬಲವಂತ ಮಾಡಬಾರ್ದು. ಅವ್ರಿಗೆ ಎಷ್ಟು ಬೇಕು ಅಂದರೆ ಅವ್ರದ್ದೇ ಡೆಸಿಷನ್ ಫೈನಲ್, ಅವ್ರ ಹೊಟ್ಟೆ ಅವರಿಷ್ಟ. ಅದಕ್ಕೆ ಅವ್ರು ಕೇಳೋದಿಲ್ಲ ಅಂಥೇಳಿ ಜಾಸ್ತಿ ಬಡಿಸಬಾರದು. ಸ್ವಲ್ಪ ಸೌಜನ್ಯದಿಂದ ಕೇಳ್ತೇವೆ, ಒಂದು 2 ಟೈಮ್ಸ್ ಕೇಳ್ತೇವೆ. ಅವರು ಸ್ವಲ್ಪ ಸಂಕೋಚ ಪಟ್ಟರು ಅಂದರೆ ಹಾಕ್ಬೋದು. 2 ಟೈಮ್ಸ್ ಕೂಡ ಸೀರಿಯಸ್ ಆಗಿ ಬೇಡ ಅಂತಂದರೆ ಬಡಿಸಲೇಬಾರ್ದು. ಬಟ್ ಈಗ ಹಾಗಲ್ಲ. ನಮ್ಮ ದೊಡ್ಡಸ್ತಿಗೆ, ನಮ್ಮ ಐಶ್ವರ್ಯದ ಒಂದು ಹೆಮ್ಮೆ ತೋರಿಸ್ಕೊಳ್ಬೇಕಲ್ಲ, ನಾವು ಬಡಿಸ್ತೇವೆ. ಅವನಿಗೆ ಸ್ವಲ್ಪ ತಲೆ ಬುದ್ಧಿ ಇತ್ತು ಅಂತಂದರೆ ತಿನ್ನಲಂಗೆ ಪಕ್ಕಕ್ಕೆ ಇಟ್ಬಿಡ್ತಾನೆ. ಇಲ್ಲ ಅಂತಂದರೆ ಅಯ್ಯೋ ಇದನ್ನು ವೇಸ್ಟ್ ಯಾಕೆ ಮಾಡೋದು ಅಂತ ಹೊಟ್ಟೆಯಲ್ಲಿ ಇರುವಂಥ ಹೊಟ್ಟೆಯನ್ನು ಡಸ್ಟ್ಬಿನ್ ಹಾಕೊಂಡು ಹೊಟ್ಟೆಲಿ ಹಾಕ್ತಾನೆ. ತುಂಬ ತೊಂದರೆ ಆಗ್ತದೆ. ಆ ರೀತಿ ಅಪಕ್ವಾಹಾರ ಬಡಿಸಿದ್ರು ಅಥವಾ ತೊಂದರೆ ಈ ಶರೀರ ಉದರ ಬಾಧೆಗಳಿಗೆ ಉಂಟು ಮಾಡುವಂಥ ಪದಾರ್ಥಗಳನ್ನು ಬಳಸಿದ್ರು ಜನ್ಮಾಂತರದಲ್ಲಿ ಉದರಕೋಶದ ಸಮಸ್ಯೆಗಳು ಬರುತ್ತೆ ಅಂತ ಅನುಶಾಸನ ಪರ್ವದಲ್ಲಿ ರುದ್ರದೇವರು ಉಮಾದೇವಿ ಜೊತೆ ಹೇಳಿದಂಥ ಘಟ್ಟಗಳು ಇವೆ. ಅದನ್ನು ನಾವು ಮನಃಶಾಸ್ತ್ರದ ಪಾಠದಲ್ಲಿ ನೋಡೋಣ. ಸೊ ಈ ಥರ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಊಟದ ವಿಚಾರದಲ್ಲಿ. ಸರಿಯಾಗಿ ಬಡಿಸದೇ ಇದ್ದರೆ ಉದರಕೋಶದ ವ್ಯಾಧಿಗಳು ಬರ್ತದೆ. ಸರಿಯಾಗಿ ನಾವು ಒಳ್ಳೆಯ ಫುಡ್ ಹ್ಯಾಬಿಟ್ಸ್ ಇಟ್ಕೊಳ್ಳಿದ್ರು ಅದೇ ಥರ ಬರ್ತದೆ. ಇದಕ್ಕೆ ಯಾರು ಕಾರಣ ಅಂತಂದರೆ ಕುಜ. ಯಾಕೆಂತಂದರೆ ಜೀರ್ಣ ಆಗಬೇಕಾದ್ರೆ ಉಷ್ಣಾಂಶ ಬೇಕು. ಆ ಉಷ್ಣಾಂಶ ಜಾಸ್ತಿ ಆದ್ರೂ, ಉಷ್ಣಾಂಶ ಕಡಿಮೆ ಆದ್ರೂ ಜೀರ್ಣ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಉದರ ಕೋಶಕ್ಕೆ ಸಂಬಂಧಪಟ್ಟ ರೋಗಗಳು ಬರ್ತದೆ. ಆಮೇಲೆ ಮೂರ್ಛೆ, ಇದು ಗೊತ್ತಿದ್ದದೆ, ಅದು ವಿಪರೀತವಾದಂಥ ಹೀಟಿಂದ ಬರುವಂಥದ್ದು. ಆಮೇಲೆ ಶರೀರದ ಒಳಗಿನ ಕಾಯಿಲೆಗಳು ಅಥವಾ ಮೂಲ ಅಸ್ವಸ್ಥಗಳು ವಿಪರೀತವಾದಂಥ ಹೀಟಿಂದ ಬರುವಂಥದ್ದಿದಲ್ಲ. ಅಂಗವೈಕಲ್ಯ ಬಂದು ಬೈ ಬರ್ತ್ ಬರ್ತದೆ. ಅದಕ್ಕೆ ಕುಜನೇ ಕಾರಕ. ಆದರೆ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ರಾಜನ ಕೋಪ, ಹಿರಿಯನಾದವನು ಕೋಪ ಪಡೋದು ಕೂಡ ಕುಜನಿಂದನೇ. ಯಾಕೆಂದರೆ ಯುದ್ಧ ಪ್ರವೋಕ್ ಆಗ್ತದೆ, ಶತ್ರು ಭಯ. ಜೊತೆಗಿದ್ದವರು ಕುಜ ಬಂದು ಭ್ರಾತೃಕಾರಕ ಅಲ್ವ, ಸೋದರರ ಕಾರಕ. ಹಾಗಾಗಿ ಅವರ ಮಧ್ಯೆ ಏನಾದರೂ ಕಲಹಗಳಿಂದ ಕೂಡ ತುಂಬ ಅತಿಯಾದಂಥ ಆಲೋಚನೆ ಮಾಡೋದು ಅಥವಾ ಯುದ್ಧ ಮಾಡೋದರಿಂದ ಆವಾಗೂ ರೋಗಕ್ಕೂ ಉಂಟಾಗ್ತದೆ. ಅದು ಮಾನಸಿಕ ರೋಗ ಆಗ್ಬೋದು, ಶಾರೀರಿಕ ರೋಗ ಆಗ್ಬೋದು. ಕೌಟುಂಬಿಕ ಕಲಹಗಳು, ಕ್ರೋಧ ಅಂತಂಬುದು ಬಂತಂದರೆ ಅದಕ್ಕೆ ಕುಜಕಾರಕ. ಮಿತ್ರರ ಜೊತೆ ಕಲಹಗಳು, ದುಷ್ಟಶಕ್ತಿಗಳಿಂದ ಬಳಲುವುದು, ಗಂಧರ್ವರ ಭಯ, ಇದೆಲ್ಲ ಹಳೆ ಕಾಲದಲ್ಲಿತ್ತು. ಈಗ ಗಂಧರ್ವರು ನಮ್ಮ ಕಣ್ಣಿಗೆ ಯಾರು ಕಾಣಲ್ಲ. ಹಾಗಾಗಿ ಇದನ್ನು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಯಾನಕವಾದಂಥ ರಕ್ತ ಪಿಶಾಚಿ ಬಾಧೆ, ಇದೆಲ್ಲ ಮಾನಸಿಕವಾಗಿ ಆಗುವಂಥ ಸ್ಥಿತಿ. ಚರ್ಮ ರೋಗಗಳು, ಅತಿಯಾದಂಥ ಉಷ್ಣ ಜಾಸ್ತಿ ಆದರೆ ಚರ್ಮ ರೋಗಗಳು ಬರ್ತದೆ. ನೀರು ಜಾಸ್ತಿ ಕುಡಿದೇ ಇದ್ದರೆ, ಶರೀರದಲ್ಲಿ ಉಷ್ಣದ ತಾಪ ಜಾಸ್ತಿ ಆದರೆ ಚರ್ಮಕ್ಕೆ ಸಂಬಂಧಪಟ್ಟ ರೋಗಗಳು ಬರ್ತದೆ. ಶ್ವಾಸಕೋಶದ ರೋಗಗಳು, ಗಂಟಲು ಮೂಗು ರೋಗ, ಹಲ್ಲು ನಾಲಿಗೆ ಇತ್ಯಾದಿ ರೋಗಗಳಲ್ಲಿ ಕೂಡ ಕುಜ ಕಾರಕತ್ವವನ್ನು ವಹಿಸ್ತಾನೆ. ಸೊ ಜಾತಕದಲ್ಲಿ ಕುಜ ಬ್ಯಾಡ್ ಪ್ಲೇಸ್ಮೆಂಟಲ್ಲಿದ್ದು ಅವನ 6ನೇ ಮನೆಗಾಗಲಿ 8ನೇ ಮನೆಗಾಗಲಿ 12ನೇ ಮನೆಗಾಗಲಿ ಸಂಬಂಧ ಬಂದು ಅವನ ದಶಾಕಾಲದಲ್ಲಿ ಗೋಚಾರದಲ್ಲಿ ಕೂಡ ಕುಜ ಪ್ರತಿಕೂಲವಾಗಿ ಪ್ಲೇಸ್ ಆಗಿದ್ದಾಗ ಈ ಥರದ ಕಾಯಿಲೆಗಳು ಸಿಂಪ್ಟಮ್ಸು ಅನುಭವಕ್ಕೆ ಬರಬಹುದು. ಬಂದೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂತಂದರೆ ಅವನ ಶರೀರ ವೀಕ್ ಆಗಿದ್ದು ಅವನಿಗೆ ಆಲ್ರೆಡಿ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಅಂದರೆ ಖಂಡಿತವಾಗೂ ಅಡಿಕ್ಟ್ ಆಗ್ತದೆ. ಇಲ್ಲ ಅವನ ಶರೀರ ತುಂಬ ಸ್ಟ್ರಾಂಗ್ ಇದೆ ಅಂತಂದರೆ ಈ ಥರ ಕಾಯಿಲೆಗಳು ಬಂದರೂ ಕೂಡ ಶರೀರ ವಿತ್ಸ್ಟ್ಯಾಂಡ್ ಆಗುತ್ತೆ. ಹಾಗಾಗಿ ನಿಮಗೆ ರೋಗದ ಲಕ್ಷಣಗಳು ಹೊರಗೆ ಕಾಣಿಸಿಕೊಳ್ಳೋದಿಲ್ಲ. ಎಷ್ಟೋ ಜನಕ್ಕೆ ರೋಗ ಬರುತ್ತೆ, ಆದರೆ ಡಾಮಿನೇಟ್ ಮಾಡಲ್ಲ ಶರೀರ. ಯಾಕೆ ಅಂತಂದರೆ ಲಗ್ನ ಬಲವಾಗಿದ್ದಾಗ 6ನೇ ಮನೆ ಅಧಿಪತಿ ದಶ ಬರಬಹುದು, ಆದರೂ ಕೂಡ ಎಲ್ಲರಿಗೂ ತೊಂದರೆ ಆಗಲ್ಲ. ಒಂದೇ ಲಗ್ನ ವೀಕ್ ಆಗಿದ್ದರೆ ಅಥವಾ ಆ ಸಮಯದಲ್ಲಿ ಆಹಾರದ ಹವ್ಯಾಸಗಳು ಸರಿಯಾಗಿಲ್ಲದೇ ಇದ್ದರೆ ಖಂಡಿತವಾಗಿಯೂ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿದ್ರೂ, ಶರೀರ ದಾರುಢ್ಯ ಚೆನ್ನಾಗಿದ್ರೂ ಏನೂ ತೊಂದರೆ ಆಗಲ್ಲ, ಕಾಣಿಸಿಕೊಳ್ಳೋದಿಲ್ಲ. ಮತ್ತು ವಯಸ್ಸಾದ ನಂತರ ಕಾಣಿಸಿಕೊಳ್ಳುತ್ತೆ. ಯಾಕೆಂದರೆ ವಯಸ್ಸಾದ ಮೇಲೆ ಶರೀರ ಸ್ಟ್ರಾಂಗ್ ಇರಲ್ಲ, ಎಂಥವರಿಗೂ ಅಷ್ಟೇ. ಶರೀರ ವೀಕ್ ಆಗಿಬಿಡ್ತದೆ. ಆ ಸಮಯದಲ್ಲಿ ಎಲ್ಲ ಕಾಯಿಲೆಗಳು ಅಟ್ಯಾಕ್ ಮಾಡ್ತದೆ. 60 ವರ್ಷ ಆಯಿತು ಅಂತಂದರೆ ಕಾಯಿಲೆಗಳೆಲ್ಲ ಅಟ್ಯಾಕ್ ಮಾಡ್ತದೆ. ಯಾಕೆಂದರೆ ಬೈ ನೇಚರ್ ಶರೀರ ವೀಕ್ ಆಗ್ತದೆ. ಪ್ಲಸ್ ಫುಡ್ ಆಗಿನ ಸಮಯದಲ್ಲಿ ಸರಿಯಾದಂಥ ಫುಡ್ಡು ತೊಗೊಂಡ್ರೆ ಜೀರ್ಣ ಆಗೋದಿಲ್ಲ. ಆದ ಕಾರಣ ರೋಗಗಳು ಅನುಭವಕ್ಕೆ ಬರುತ್ತೆ. ಇದು ಗೊತ್ತಿದ್ದ ವಿಚಾರ. ಇದು ಕುಜ. ನೆಕ್ಸ್ಟ್ ಬುಧಗೆ ಸಂಬಂಧಪಟ್ಟ ರೋಗ ಲಕ್ಷಣಗಳು ಹೇಗಿರುತ್ತೆ ಅಂತಂದಾಗ ತಲೆನೋವು, ಶಿರೋರೋಧನೆ,
ತಲೆನೋವು ಯಾವಾಗ ಬರುತ್ತೆ? ಅತಿಯಾಗಿ ಆಲೋಚನೆ ಮಾಡಿದರೆ ತಲೆನೋವು ಬರ್ತದೆ. ಸುಮ್ಮನೆ ಯಾರಿಗೂ ತಲೆನೋವು ಬರಲ್ಲ. ಅತಿಯಾಗಿ ಒಂದೇ ವಿಷಯವನ್ನು ಅತಿಯಾಗಿ ಆಲೋಚನೆ ಮಾಡಿ, ಒಂದೇ ವಿಷಯವನ್ನು ಅತಿಯಾಗಿ ಆಲೋಚನೆ ಯಾಕೆ ಮಾಡ್ತೇವೆ? ಸೊಲ್ಯೂಷನ್ ಗೊತ್ತಿಲ್ಲದೇ ಇದೆ, ಏನು ಮಾಡಬೇಕು ತೋಚದೇ ಇರೋದ್ರಿಂದ. ಏನು ಮಾಡಬೇಕು ಯಾಕೆ ತೋಚುವುದಿಲ್ಲ? ಸರಿಯಾಗಿ ಬುದ್ಧಿ ಕೆಲಸ ಮಾಡೋದಿಲ್ಲ. ಈಗ ಅದಕ್ಕೆ ಬೇಕಾದ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಡೆಸಿಷನ್ ತೊಗೋವಂಥ ಬುದ್ಧಿಗೆ ಹೇಳಿದ್ರೆ ಬುದ್ಧಿ ಕನ್ಫ್ಯೂಸ್ ಆಯ್ತು ಅಂದ್ಕೊಳ್ಳಿ, ಅಥವಾ ನಿಧಾನಕ್ಕೆ ನಿರ್ಣಯವನ್ನು ಕೊಡೋದ್ರಲ್ಲಿ ಡಿಲೇ ಮಾಡಿತು ಅಂದ್ಕೊಳ್ಳಿ, ತಲೆನೋವು ಶುರುವಾಗ್ತದೆ. ಅದಕ್ಕೆ ಬುಧಕಾರಕ. ಆಮೇಲೆ ಗಂಟಲು, ಸ್ವರ ಸಂಬಂಧಿತ ರೋಗಗಳು, ಬಾಯಿಗೆ ಸಂಬಂಧಪಟ್ಟ ರೋಗಗಳೆಲ್ಲ ಕೂಡ ಬುಧನೇ ಕಾರಕ. ಯಾಕೆಂದರೆ ವಾಕ್ಕಾರಕ ಬುಧ ಆಗ್ತಾನೆ. ಕಣ್ಣಿನಿಗೆ ಸಂಬಂಧಪಟ್ಟ ರೋಗಗಳು, ಕಂಠ ನಾಸಿಕ ಸಂಬಂಧಪಟ್ಟ ರೋಗಗಳು, ಈ ಥ್ರೋಟ್ ರಿಲೇಟೆಡ್ ಇನ್ಫೆಕ್ಷನ್ಸ್ಗೆಲ್ಲ ಕೂಡ ಬುಧ ಕಾರಕತ್ವವನ್ನು ವಹಿಸ್ತಾನೆ. ಜ್ವರ, ಉಸಿರಾಟದ ಕಾಯಿಲೆಗಳು, ರಕ್ತಹೀನತೆ, ಇದೆಲ್ಲ ಕೂಡ ಬುಧನ ಸಂಬಂಧಪಟ್ಟಿದೆ. ಕನಸುಗಳಲ್ಲೂ ನಮಗೆ ತೊಂದರೆ ಆಗ್ತದೆ. ಬಟ್ ಕನಸುಗಳ ಬಗ್ಗೆ ಏನಾದರೂ ವಿಶ್ಲೇಷಣೆ ಮಾಡಬೇಕು ಅಂತಂದಾಗ ಬುಧನ ನಾವು ಕಾರಕತ್ವವಾಗಿ ತೆಗೆದುಕೊಳ್ತೇವೆ. ದೇಹದಲ್ಲಿ ಕೆಲವಿನ ನೋವುಗಳು, ಬೆಂಕಿಯ ಅಪಘಾತಗಳು, ಬಂಧನ, ಕಾಠಿನ್ಯತೆ, ಗಂಧರ್ವ ಪೀಡೆ, ಪಿಶಾಚಿ ಪೀಡೆ, ಇದೆಲ್ಲ ಕೂಡ ಬುಧಗೆ ಸಂಬಂಧಪಟ್ಟದ್ದು ರೋಗಗಳು, ಕಾಯಿಲೆಗಳು. ಎಸ್ಪೆಷಲಿ ಗಂಟಲಿಗೆ ಸಂಬಂಧಪಟ್ಟದ್ದು ಜಾಸ್ತಿ ನಾವು ಬುಧನ ತಗೊಳ್ತೇವೆ. ಬುಧಕ್ಕೆ ಸಂಬಂಧಪಟ್ಟದ್ದು ಬಂತಂದರೆ ಕೆಲವಿನ ವಾಕ್ ಸಮಸ್ಯೆಗಳಾಗ್ಬೋದು, ಉಸಿರಾಟದ ಸಮಸ್ಯೆ ಆಗ್ಬೋದು, ಚರ್ಮ ರೋಗಗಳಿಗೂ ಕೂಡ ಬುಧನೇ ಕಾರಕತ್ವವನ್ನು ವಹಿಸ್ತಾನೆ. ಸೊ ಹಾಗಾಗಿ ಇದನ್ನು ನಾವು ಬುಧನಿಂದ ತಿಳ್ಕೊಳ್ಬೋದು. ನೆಕ್ಸ್ಟ್ ಗುರು. ಒಂದು ನಿಮಿಷ ಬರಂತಿದ್ದು ಗುರುಗೆ ಸಂಬಂಧಪಟ್ಟದ್ದು ನೋಡೋಣ. ಗುರು ಜೀರ್ಣಕೋಶದ ರೋಗಗಳು, ಸರಿಯಾಗಿ ಜೀರ್ಣ ಆಗದೇ ಇರೋದಕ್ಕೆ ಆ ರೋಗಗಳನ್ನು ಗುರು ಸೂಚನೆ ಮಾಡ್ತಾನೆ. ಆಂತರಿಕ ಅಸ್ವಸ್ಥತೆಗಳು, ಇಂಟರ್ನಲ್ ಪ್ರಾಬ್ಲಮ್ಸ್, ದುಃಖದ ಮೂಲಕ ಬರುವ ರೋಗಗಳು, ಅತಿಯಾಗಿ ಆಲೋಚನೆ ಮಾಡೋದು. ಯಾವಾಗ ಅತಿಯಾಗಿ ಆಲೋಚನೆ ಮಾಡ್ತೇವೆ? ನಮಗೆ ಸರಿಯಾಗಿ ಅರಿವಿಲ್ಲ ಅಂತಂದರೆ ಜ್ಞಾನ ಇಲ್ಲ. ಒಂದು ವಿಷಯವನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಗೊತ್ತಿಲ್ಲದೇ ಇದ್ದರೆ ಅದು ದುಃಖ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟ ರೋಗಗಳು, ನಿಶ್ಚೇಷ್ಟತೆ ಅಥವಾ ಮೂರ್ಛೆ, ಅಂದರೆ ಏನು ಕೆಲಸ ಮಾಡೋದು ಸುಮ್ಮನೆ ಕೂಡೋದು ಅಥವಾ ಮೂರ್ಛೆ ಆಗೋದು. ಶ್ಲೇಷ್ಮ ಪ್ರಕೋಪ ಅಂದರೆ ಸೋರಿಯಾಸಿಸ್, ಈ ಚರ್ಮ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಕೂಡ ಬರ್ತದೆ. ಕಿವಿ ರೋಗಗಳು, ಅಸ್ಥಿರತೆ, ದೇವಾಲಯಗಳ ಬಾಧೆ. ಸೊ ದೇವಸ್ಥಾನಕ್ಕೂ ಏನೋ ಕನೆಕ್ಷನ್ ಇರ್ತದೆ. ದೇವಸ್ಥಾನ ಅದು ಯಾವುದು ಫುಡ್ಡಿಂದ ಆಗ್ಬೋದು, ಮಾನಸಿಕ ಚಿಂತೆಯಿಂದನೇ ಆಗ್ಬೋದು. ನಿಧಿ ಠೇವಣಿಗಳಿಂದ ಬಾಧೆಗಳು. ಬ್ರಾಹ್ಮಣರ ಶಾಪ ಅಂದರೆ ಹಿರಿಯರ ಶಾಪ, ಗೊತ್ತಿದ್ದವರ ಶಾಪ, ದೇವರ ಶಾಪ, ಕಿನ್ನರ ಹೆಚ್ಚು ಸಂಬಂಧಗಾದ ತೊಂದರೆಗಳು. ಇದನ್ನು ನೋಡಿ ನಾವು ಈ ಭಾಳಷ್ಟು ಜನ ಜ್ಯೋತಿಷ್ಯರು ಹೇಳ್ತಾ ಇರ್ತಾರಲ್ಲ, ನಿಮಗೆ ಈ ಥರ ಶಾಪ ಇದೆ, ದೇವಿ ಶಾಪ ಇದೆ, ಸ್ತ್ರೀ ದೇವತೆ ಶಾಪ ಇದೆ. ಶಾಪ ಅಂದರೆ ಏನಿಲ್ಲ, ದೋಷ ಅಂದರೆ ಏನು? ಪಾಪ. ಜನ್ಮಾಂತರದಲ್ಲಿ ಬ್ರಾಹ್ಮಣರಿಗಾಗಲಿ ಅಥವಾ ದೇವತಾ ಮೂರ್ತಿಗಳಾಗಲಿ, ದೇವರಿಗಾಗಲಿ ಏನಾದರೂ ನಮ್ಮಿಂದ ಅಪಚಾರ ಆಗಿದ್ರೆ ಅದರಿಂದ ಆಗುವಂಥ ಮಾನಸಿಕ ವ್ಯಥೆ ಈ ಜನ್ಮದಲ್ಲಿ ಇರ್ತದೆ. ಅದಕ್ಕೆ ಗುರು ಕಾರಕತ್ವವನ್ನು ವಹಿಸ್ತಾನೆ. ಆಮೇಲೆ ವಿದ್ಯೆ, ಸರಿಯಾದಂಥ ಜ್ಞಾನ ಅರಿವು ಬರದೇ ಇದು ಕೂಡ ಗುರುಕಾರಕ. ಅಪಚಾರ ಫಲ, ದೊಡ್ಡವರ ಶಾಪ. ಸೊ ಇದು ಗುರುಗೆ ಸಂಬಂಧಪಟ್ಟ. ಎಸ್ಪೆಷಲಿ ಈ ಮಧುಮೇಹ ವ್ಯಾಧಿ ಅಂತೇವೆ, ಶುಗರ್, ಡಯಾಬಿಟಿಕ್. ಈ ಡಯಾಬಿಟಿಕ್ ಅಂತಂಬೋದು ಕೂಡ ಗುರು ಕಾರಕತ್ವ ವಹಿಸ್ತಾನೆ. ಮೇಲಿದ್ದಲ್ಲ, ನಿಶ್ಚೇಷ್ಟತೆ ಅಥವಾ ಮೂರ್ಛೆ, ಅಸ್ಥಿರತೆ ಅಂದರೆ ಆಹಾರವನ್ನು ತೆಗೆದುಕೊಂಡ ಆಹಾರದಿಂದ ಶಕ್ತಿ ಜನ್ರೇಟ್ ಆಗ್ತದೆ. ಆ ಶಕ್ತಿ ಜನ್ರೇಟ್ ಆದಾಗ ಆ ಶಕ್ತಿ ಯಾಕೆ ಬೇಕು? ಎಲ್ಲೋ ಒಂದು ಕಡೆ ಬಳಸಲಿಕ್ಕೆ ಶಕ್ತಿ ಬೇಕು. ಆದರೆ ಶಕ್ತಿ ಜನರೇಟ್ ಆಗಿ ಏನೂ ಕೆಲಸ ಮಾಡದೇ ಇದ್ರೆ ಏನಾಗ್ತದೆ? ಅದು ಗ್ಲೂಕೋಸಾಗಿ ಕೂತ್ಕೊಡ್ತದೆ. ಶರೀರದಲ್ಲಿ ಗ್ಲೂಕೋಸ್ ಇರ್ತದೆ. ಈಗ ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ, ನಾರ್ಮಲ್ ಆಗಿದ್ದಾಗ ಇದ್ದಕ್ಕಿದ್ದಂತೆ ಹುಲಿಯನ್ನು ನೋಡ್ತಾನೆ. ಹುಲಿಯನ್ನು ನೋಡಿದ ಮೇಲೆ ಅವ್ನಿಗೆ ಏನು ಅನಿಸ್ಬೇಕು? ಓಡಬೇಕಾದ್ರೆ ಕೆಲವಿನ ಶಕ್ತಿ ಬೇಕಾದ್ರೆ ಆವಾಗ ಏನಾಗುತ್ತೆ, ಈ ಗ್ಲೂಕೋಸ್ ಕನ್ವರ್ಟ್ ಆಗಿ ಅವನಿಗೆ ಸಡನ್ನಾಗಿ ಶಕ್ತಿ ಕೊಡ್ತದೆ. ಆ ಶಕ್ತಿಯಿಂದ ಅವನು ಓಡ್ತಾನೆ. ಅದೇ ಗ್ಲೂಕೋಸ್ ಇಲ್ಲ ಅಂತ ಅಂದ್ಕೊಂಡ್ರೆ ಓಡಲಿಕ್ಕೆ ಆಗೋದಿಲ್ಲ. ಈಗ ವಯಸ್ಸಾದವನು ಓಡಲಿಕ್ಕೆ ಎಲ್ಲಾಗ್ತದೆ? ಶಕ್ತಿ ಬೇಕಲ್ವ? ಸೊ
ರಿಸರ್ವ್ ಎನರ್ಜಿ ಇರ್ತದೆ. ಆ ರಿಸರ್ವ್ ಎನರ್ಜಿ ನಾವು ಬಳಸದೇ ಇದ್ದರೆ ಅದು ಹಾಗೆ ಇದ್ದು ಕೆಲವಿನ ಸಮಯದಲ್ಲಿ ಡಯಾಬಿಟಿಕ್ ಆಗ್ತದೆ. ತಿಂದಂಥ ಆಹಾರದಿಂದ ಜೀರ್ಣ ಆಗಿ ಅದಕ್ಕೆ ಶಕ್ತಿ ಜನರೇಟ್ ಆಗ್ತದೆ. ಆ ಶಕ್ತಿಯನ್ನು ಎಲ್ಲಿ ನಾವು ಬಳಸದೇ ಇದ್ದರೆ ಕೆಲವ ಕಾಲಾನಂತರ ಅದು ಡಯಾಬಿಟಿಕ್ ಆಗ್ತದೆ. ಸೊ ಅದಕ್ಕೆ ಏನು ಮಾಡಬೇಕು, ನಾವು ದಿನನಿತ್ಯ ಏನು ಕೆಲಸ ಮಾಡ್ತೇವೆ ಅದಕ್ಕೆ ತಕ್ಕಂತೆ ನಮ್ಮ ಆಹಾರ ನಿಯಮ ಇರಬೇಕು. ಜಾಸ್ತಿ ತಿಂತ ಕೆಲಸ ಕಡಿಮೆ ಮಾಡಿದರು, ಜಾಸ್ತಿ ಕೆಲಸ ಮಾಡ್ತಾ ಕಡಿಮೆ ತಿಂದ್ರೂ ಎರಡೂ ಪ್ರಾಬ್ಲಮೇ. ಒಂದು ಹೈ ಶುಗರ್ ಆಗುತ್ತದೆ, ಇನ್ನೊಂದು ಲೋ ಶುಗರ್ ಆಗ್ತದೆ. ಸೊ ಅದಕ್ಕೆ ನಾವು ಮಾಡೋ ಕೆಲಸಕ್ಕೂ ನಾವು ಆಹಾರಕ್ಕೂ ಸರಿಯಾದಂಥ ರೇಷಿಯೋ ಕರೆಕ್ಟಾಗಿದೆಯಾ ಅಂತ ಪ್ರಪೋರ್ಷನೇಟಾಗಿ ನೋಡ್ಕೊಳ್ಬೇಕು. ಇಲ್ಲದಿದ್ದರೆ ರಿಸರ್ವ್ಸ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಕೆಲವೊಂದು ಏನಾಗ್ತದೆ, ಆ ರಿಸರ್ವ್ ಯಾವಾಗೂ ಬಳಸಲಿಲ್ಲ ಅಂತಂದರೆ ನಿಮಗೆ ಜೀರ್ಣ ವ್ಯವಸ್ಥೆ ಕೆಲಸ ಮಾಡೋದಿಲ್ಲ. ಆವಾಗ ಪ್ಯಾಂಕ್ರಿಯಾಸ್ ರಿಲೇಟೆಡ್ ಎಲ್ಲ ತೊಂದರೆಗಳು ಬರ್ತದೆ. ಸೊ ಹಾಗಾಗಿ ಈ ಗುರುವಿನ ಕಾರಕತ್ವಗಳಲ್ಲಿ ನಾವು ಈ ರೀತಿ ನೋಡ್ಬೋದು. ಸೊ ಹಾಗಾಗಿ ಈ ಸಿಹಿ ಅಥವಾ ಡಯಾಬಿಟಿಕ್ ಇದಕ್ಕೆ ಸಂಬಂಧಪಟ್ಟ ಯಾಕಂದರೆ ಹೆಚ್ಚಿನ ಜನ ಇವತ್ತು ಈ ಡಯಾಬಿಟಿಕ್ ರಿಲೇಟೆಡ್ ಪ್ರಾಬ್ಲಮ್ಸಿಂದನೇ ಒದ್ದಾಡ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ತಗೊಳ್ಳುವ ಆಹಾರ ಜಾಸ್ತಿ, ಮಾಡುವ ಕೆಲಸ ತುಂಬ ಕಡಿಮೆ. ಇದು ಯಾವಾಗ ಪ್ರಪೋರ್ಷನೇಟ್ ಆಗಿಲ್ಲವೋ ಆವಾಗ ರಿಸರ್ವ್ಸ್ ಜಾಸ್ತಿ ಆಗ್ತದೆ. ಡಾಕ್ಟರ್ಸ್ ಏನು ಹೇಳ್ತಾರೆ, ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಯಾಕೆಂದರೆ ನಾವು ಓಡಲಿಕ್ಕೆ ದೊಡ್ಡ ವೆಯ್ಟ್ ಲಿಫ್ಟಿಂಗ್ ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಆ ಮಾಡೋ ಕಾಲಕ್ಕೆ ರೋಗ ಬರೋಲ್ಲ. ಯಾಕಂದರೆ ಯುವಕರಿಗೆ ಇದೇನು ಬರಲ್ಲ, ಯಾಕೆಂತಂದರೆ ಅವ್ರದ್ದು ಇನ್ನೂ ಎನರ್ಜಿಯನ್ನು ಡಿಸ್ಪೋಸ್ ಮಾಡಲಿಕ್ಕೆ ಬೇಕಾದಂಥ ಶಕ್ತಿ ಇರ್ತದೆ, ಕೆಲಸ ಇರ್ತದೆ. ಅಟ್ಲೀಸ್ಟ್ ಏನೋ ಆಟಗಳು ಅದು ಇದು ಆಡ್ತಾ ಇರೋದ ಕಾರಣ ಅವರಿಗೆ ಅವಶ್ಯಕತೆ ಇಲ್ಲ. ಯಾರಿಗೆ ಶರೀರ ಒಂದೇ ಕಡೆ ಇದ್ದೋಗ್ಬಿಡ್ತದೆ ಅವರಿಗೇನಾಗ್ತದೆ, ಈ ರಿಸರ್ವ್ಸ್ ಯೂಸ್ ಮಾಡೋದು ಕಡಿಮೆ ಆಗ್ತದೆ, ಅವರಿಗೆ ಇದು ಕಾಣಿಸಿಕೊಳ್ಳುತ್ತೆ. ಸೊ ಇದನ್ನು ನಾವು ಆಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ಫುಡ್ ಕಡಿಮೆ ಮಾಡಿ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ತಾ ಹೀಗೆ ಓವರ್ ಎ ಪೀರಿಯಡ್ ನಾವು ಮಾಡ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸ್ ಆಗಿಬಿಡ್ತದೆ. ಸೊ ಇದನ್ನೇನು ಮಾಡ್ತಾರೆ ಡಾಕ್ಟರ್ಸ್, ಏನು ಮಾಡ್ತಾರೆ, ಇದನ್ನು ಈ ಥರ ಹೇಳ್ಕೊಡೋದೆ ನಾವು ಟ್ಯಾಬ್ಲೆಟ್ ಕೊಡ್ತೇವೆ. ಆ ಟ್ಯಾಬ್ಲೆಟ್ ಏನು ಮಾಡ್ತದೆ, ಜೀರ್ಣ ವ್ಯವಸ್ಥೆನ ಸ್ಪೀಡಪ್ ಮಾಡ್ತದೆ ಅಷ್ಟೇ. ಅದು ರಿಸರ್ವ್ಸ್ ಜಾಸ್ತಿ ಆಗೋರೋ ಜೀರ್ಣ ಆಗೋದಿಲ್ಲ. ಆದರೆ ಟ್ಯಾಬ್ಲೆಟ್ ಹಾಕ್ಕೊಂಡು ಏನಾಗ್ತದೆ, ಇನ್ಸುಲಿನ್ ಪ್ರೊಡ್ಯೂಸ್ ಆಗಿ ಜೀರ್ಣ ವ್ಯವಸ್ಥೆಯನ್ನು ಸ್ಪೀಡಪ್ ಮಾಡ್ತದೆ. ಮತ್ತೆ ಏನಾಗ್ತದೆ, ಮತ್ತು ರಿಸರ್ವ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಓವರ್ ಎ ಪೀರಿಯಡ್ ಏನಾಗುತ್ತೆ, ಯಾವಾಗ ಈ ಟ್ಯಾಬ್ಲೆಟ್ಸ್ ಮೇಲೇ ಡಿಪೆಂಡ್ ಆಗಬೇಕಾಗುತ್ತೆ. ಯಾವಾಗಾದರೂ ನಿಲ್ಲಿಸಿದ್ದು ಅಂದ್ಕೊಳ್ಳಿ, ಕಂಪ್ಲೀಟ್ ಎಂಟೈರ್ ಸಿಸ್ಟಮ್ ಡೆಸ್ಟ್ರಾಯ್ ಆಗ್ತದೆ. ಈ ಥರ ನಾವು ಜೀರ್ಣ ವ್ಯವಸ್ಥೆಯನ್ನು ಮಾತ್ರ ನೋಡ್ಕೊಳ್ತಾ ಹೋಗ್ತೇವೆ. ಆ ಒಳಗಿರೋ ಶುಗರ್ ಬೇರೆ ಬೇರೆ ರೋಗಗಳಾಗಿ ಪರಿಣಮಿಸಿ ತೊಂದರೆಗಳು ಕೊಡ್ತಾ ಹೋಗ್ತದೆ. ನಮಗೆ ರೀಡಿಂಗ್ಸ್ ಏನೋ ಹೈಯ ಲೋನ HbA1c ನೋಡ್ಕೊಳ್ತಾ ಇರ್ತೇವೆ, ಒಳಗಡೆ ಬೇರೆ ಬೇರೆ ಕಾಯಿಲೆಗಳಾಗಿ ರೂಪಾಂತರ ಆಗ್ತದೆ. ಅದಕ್ಕೆಲ್ಲದಕ್ಕೂ ಕೂಡ ಹಾನಿ ಮಾಡಿಕೊಟ್ಟಂಗೆ ಆಗ್ತದೆ. ಸೊ ಬ್ಯಾಲೆನ್ಸ್ ಮಾಡ್ಕೊಂಬಿಟ್ರೆ, ನಾವು ತಿನ್ನೋ ಆಹಾರ, ನಾವು ಮಾಡೋ ಕೆಲಸ ಬ್ಯಾಲೆನ್ಸ್ ಮಾಡ್ಕೊಂಬಿಟ್ರೆ ಈ ಒಂದು ಡಯಾಬಿಟಿಕ್ ಅಂತಂಬೋದು ಯಾವುದೂ ಇಶ್ಯೂ ಬರೋಲ್ಲ. ಆ ಗುರುವಿಂದ ಏನಾಗುತ್ತೆ, ಈ ಬ್ಯಾಲೆನ್ಸ್ ಇಲ್ಲದಿದ್ದಾಗ ಸಿಹಿ ಮಧುರ ಪದಾರ್ಥಗಳನ್ನು ಸೂಚಕ ಮಾಡೋದು ಗುರು. ನಿಮಗೆ ಸೃಷ್ಟಿಯಲ್ಲಿ ಸಿಹಿಗೆ ಸಂಬಂಧಪಟ್ಟ ಪದಾರ್ಥಗಳು ತುಂಬ ಜಾಸ್ತಿ ಇದೆ. ಹಣ್ಣುಗಳಲ್ಲಾಗ್ಬೋದು, ಭಾಳ ಇರೋದು ಸಿಹಿನೇ. ಸೊ ಅದು ತೊಗೊಂಡಾಗ ಏನಾಗ್ತದೆ, ನಮಗೆ ಆಲ್ರೆಡಿ ರಿಸರ್ವ್ಸ್ ಇದೆ, ಅದು ತಿಂದಾಗ ಇನ್ನೂ ಜಾಸ್ತಿ ರಿಸರ್ವ್ಸ್ ಜಾಸ್ತಿ ಆಗ್ತದೆ. ಆವಾಗ ಜೀರ್ಣ ವ್ಯವಸ್ಥೆ ತುಂಬ ಕಷ್ಟ ಆಗ್ತದೆ. ಸೊ ಅದರ ಮೇಲೆ ಪ್ರೆಷರ್ ಬೀಳ್ತದೆ. ಹಾಗಾಗಿ ಗುರುಗೆ ಸಂಬಂಧಪಟ್ಟದ್ದು ಏನಾದರೂ ಪ್ರಕೋಪ ಕಾಣಿಸಿಕೊಂಡರೆ ಇಮಿಡಿಯೇಟ್ಲಿ ನಾವು ಗೈಡ್ ಮಾಡಬೇಕು. ಫುಡ್ ಹ್ಯಾಬಿಟ್ಸ್ ಕರೆಕ್ಟಾಗಿರಬೇಕು, ಕರೆಕ್ಟಾಗಿ ನೀವು ಕೆಲಸ ಮಾಡಬೇಕು. ಇಲ್ಲದ್ರೆ ಏನಾಗುತ್ತೆ, ಓವರ್ ಎ ಪೀರಿಯಡ್ ಅದು ಡಯಾಬಿಟಿಕ್ ಆಗ್ಬೋದು ಅಂತ ನಾವು ತಿಳಿಸ್ಬೋದು. ಆಮೇಲೆ ಶುಕ್ರಗೆ ಸಂಬಂಧಪಟ್ಟದ್ದು ನೋಡಿದ್ರೆ ಇದು ಅಷ್ಟೇ, ಮೇದೋಜ್ಜೀರಕವಾದಂಥ ಗ್ರಂಥಿಯ ರೋಗಗಳು ಅಂದರೆ ಡಿಸೀಸ್ ಆಫ್ ಪ್ಯಾಂಕ್ರಿಯಾಸ್ ಗ್ಲ್ಯಾಂಡ್, ಪ್ಯಾಂಕ್ರಿಯಾಸ್ ರಿಲೇಟೆಡ್. ಯಾಕೆಂದರೆ ಶುಕ್ರ ಕೂಡ ಅಷ್ಟೇ ತಿನ್ನೋ ವಿಚಾರದಲ್ಲಿ ರಾಯಲ್ ಫುಡ್ ಅಂತೀವಲ್ಲ, ಆ ರಾಯಲ್ ಫುಡ್ಡಿಗೆ ತುಂಬ ಇಷ್ಟಪಡ್ತದೆ. ತುಂಬ ರಾಯಲ್ ಫುಡ್, ಇಡ್ಲಿ ತಿನ್ನೋದಲ್ಲ, ಅದು ಇಂಥ ದೊಡ್ಡ ದೊಡ್ಡ ಶಾಪ್ಸಲ್ಲೇ ತಿನ್ನಬೇಕು, ಅದ್ರ ಜೊತೆ ಈ ಥರನೇ ತಿನ್ನಬೇಕು, ಈ ಥರ ಸೈಡ್ ಡಿಶ್ ಇರಬೇಕು, ಈ ಥರ. ಇದರಿಂದ ಕೂಡ ಏನಾಗುತ್ತೆ, ಫುಡ್ ಇಂಟೇಕ್ ತುಂಬ ಜಾಸ್ತಿ ಆಗ್ತದೆ. ಫುಡ್ ಪ್ರಾಸೆಸಿಂಗ್ ಎಲ್ಲ ಕೂಡ ಶುಕ್ರನೇ ಕಾರಕ. ಎಸ್ಪೆಷಲಿ ಅತಿಯಾದಂಥ ಆಹಾರವನ್ನು ತೆಗೆದುಕೊಳ್ಳೋದು, ರಜೋಸ್ಪರ್ಶ ಜಾಸ್ತಿ ಇದ್ದಂಥ ಆಹಾರವನ್ನು ತೆಗೆದುಕೊಳ್ಳೋದು. ಸಿಹಿಯಲ್ಲಿ ನಿಮಗೆ ಸತ್ವಗುಣ ಜಾಸ್ತಿ ಇರುತ್ತೆ, ರಜೋಸ್ಪರ್ಶ ಕಡಿಮೆ ಇರುತ್ತೆ ಸಿಹಿಯಲ್ಲಿ.
ಆದರೆ ಖಾರ ಆಗ್ಬೋದು, ಹುಳಿ ಆಗ್ಬೋದು, ಈ ಉಪ್ಪು ಆಗ್ಬೋದು, ಇದರಲ್ಲಿ ರಜೋಗುಣ ಜಾಸ್ತಿ ಇರುತ್ತೆ. ಈ ರಜೋಗುಣ, ಸತ್ವಗುಣ, ತಮೋಗುಣ ಅಂತಂದರೆ ನೋಡಿದ್ರೆ ಇದನ್ನು ಒಂದು ಎಕ್ಸಾಂಪಲ್ ಹಾಕಿ ನೋಡಿಸ್ತೇನೆ. ಸತ್ವಗುಣ ಹೇಗಿರುತ್ತೆ ಅಂತಂದರೆ, ನಿಮಗೆ ಏನಾದರೂ ಒಂದು ಚೇರಲ್ಲಿ ಕೂತ್ಕೊಂಡ್ರೆ ತುಂಬ ಪ್ಲೆಸೆಂಟಾಗಿರುತ್ತೆ, ಯಾವ ಥರದ ತೊಂದರೆ ಇರಲ್ಲ, ನಿಮ್ಮ ಶರೀರ ನಿಮಗೆ ಭಾರ ಅನಿಸಲ್ಲ, ತುಂಬ ಪ್ಲೆಸೆಂಟಾಗಿರುತ್ತೆ ಸಾತ್ವಿಕ ಪದಾರ್ಥ ತಿಂದರೆ. ಅದೇ ರಜೋಸ್ಪರ್ಶವಾದಂಥ ಪದಾರ್ಥಗಳು ತಿಂದರೆ ಏನಾಗ್ತಂದರೆ ಓವರ್ ಆ್ಯಕ್ಟಿವ್ ಆಗ್ತೀವಿ, ತುಂಬ ಆ್ಯಕ್ಟಿವ್ ಆಗಿಬಿಡ್ತೀವಿ. ತುಂಬ ಆ್ಯಕ್ಟಿವ್ ಆದಾಗ ಏನು ಮಾಡಬೇಕು, ಶರೀರ ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದೆ, ತುಂಬ ಎನರ್ಜಿ ಜಾಸ್ತಿ ಆಗಿದೆ. ಆವಾಗ ಏನಾಗ್ತದೆ, ವಿಪರೀತವಾದಂಥ ಆಲೋಚನೆಗಳು ಬರ್ಬೋದು, ನಾವು ಮಾಡುವಂಥ ಕೆಲಸಗಳಾಗ್ಬೋದು, ಒಂಥರ ಮೈಂಡ್ ಸ್ಟಿಮ್ಯುಲೇಟ್ ಮಾಡಿಬಿಡ್ತದೆ. ಯಾವುದೇ ಒಂದು ಕೆಲಸವನ್ನು ತುಂಬ ಮಾಡಲಿಕ್ಕೆ ಆ್ಯಕ್ಟಿವ್ ಆಗಿಬಿಡುತ್ತೆ, ಅದೇ ರಜೋಸ್ಪರ್ಶವಾದಂಥ ಪದಾರ್ಥಗಳು ತಿಂದಾಗ. ಅದಕ್ಕೆ ನೋಡಿ, ಹಳ್ಳಿಗಳಲ್ಲಿ ಈ ರೈತರ ಪಾಪ ಕೆಲಸ ಮಾಡ್ತಿರ್ತಾರೆ, ಅವರು ದೊಡ್ಡ ದೊಡ್ಡ ಕೆಲಸ, ತುಂಬ ಶಾರೀರಿಕವಾದಂಥ ಶ್ರಮೆ ತುಂಬ ಜಾಸ್ತಿ ಇರುತ್ತೆ. ಈ ದೊಡ್ಡ ದೊಡ್ಡ ಭಾರಗಳನ್ನು ಹೊರೆಯೋರಾಗ್ಬೋದು, ಅಥವಾ ಹಳ್ಳಿಯಲ್ಲಿ ತುಂಬ ಶರೀರದ ಒಂದು ಶಕ್ತಿಯಿಂದ ಕೆಲಸ ಮಾಡೋರಿಗೆ ಖಾರ ಪ್ರಕೋಪ ಜಾಸ್ತಿ ಇರಬೇಕು, ಇಲ್ಲದ್ರೆ ಅವರು ಆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಮಾಡೋ ಕೆಲಸ ನಾವು ಸ್ವಲ್ಪ ಹೊತ್ತು ಮಾಡಲಿಕ್ಕೆ ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅವ್ರಿಗೇನಾಗುತ್ತೆ, ಈ ಖಾರ ಪದಾರ್ಥಗಳಂತ ಸ್ಟಿಮ್ಯುಲೆಂಟ್ಸಾಗಿ ಕೆಲಸ ಮಾಡ್ತದೆ, ತುಂಬ ಎನರ್ಜಿಯನ್ನು ಕೊಡ್ತದೆ. ಅದಕ್ಕೆ ರಜೋಸ್ಪರ್ಶವಾದಂಥ ಪದಾರ್ಥಗಳು ತಿಂದರೆ ತುಂಬ ಎನರ್ಜಿ ಬರ್ತದೆ. ಅದಕ್ಕೆ ಈಗ ನೀವು ನಾರ್ತ್ ಇಂಡಿಯಾಗೆ ನೋಡಿದ್ರೆ ಅವ್ರದ್ದು ನಾರ್ತ್ ಇಂಡಿಯಾ ಡಿಶ್ಗಳೇ ಜಾಸ್ತಿ. ನೀವು ಯಾವ ಮದುವೆ ಫಂಕ್ಷನ್ಸ್ಗೆ ಹೋಗಿ ಸೌತ್ ಇಂಡಿಯಾಲಿ ಎಲ್ಲರೂ ಅವರನ್ನು ಕಾಪಿ ಹೊಡಿತಾರೆ, ಆ ಹುಡ್ಡುಗಳನ್ನು ತಿನ್ನೋದು ಪ್ರಾರಂಭ ಆಗ್ತದೆ. ವಿಚಿತ್ರವಾದಂಥ ಹುಡ್ಡಲ್ಲ, ರಜೋಸ್ಪರ್ಶವನ್ನು ತುಂಬ ಜಾಸ್ತಿ ಮಾಡ್ತದೆ, ಆಲೋಚನೆಗಳು ಬದಲಾಗ್ತದೆ, ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡಬೇಕು ಅಂತ ಅನಿಸುತ್ತೆ. ಆಮೇಲೆ ತಮೋಗುಣಕ್ಕೆ ಸಂಬಂಧಪಟ್ಟ ಪದಾರ್ಥಗಳೇನೆಂದರೆ ಇನ್ಯಾಕ್ಟಿವ್ ಆಗಿಬಿಡ್ತದೆ, ಅದು ಆ್ಯಕ್ಟಿವ್ ಜಾಸ್ತಿ ಆಗ್ತದೆ, ಇದು ಪೂರ್ತಿ ಇನ್ಯಾಕ್ಟಿವ್, ಲೇಝಿ ಆಗೋದಾಗಲಿ, ಅಥವಾ ಸುಮ್ಮನೆ ಕೂತ್ಕೊಂಡು ಮನಸ್ಸು ಕೂಡ ಆಲೋಚನೆ ಮಾಡಿದಷ್ಟು ಲೇಝಿ ಆಗಿಬಿಡ್ತಾನೆ. ಈ ಮತ್ತು ಪದಾರ್ಥಗಳು ತಗೊಂಡಿವಿ ಅಂದ್ಕೊಳ್ಳಿ, ಏನೂ ಇರಲ್ಲ ಅದರಲ್ಲಿ. ಒಂದು ಮದ್ಯಪಾನ ಮಾಡಿದ್ವಿ ಅಂದ್ಕೊಳ್ಳಿ, ಅಥವಾ ಮತ್ತಿಗೆ ಸಂಬಂಧಪಟ್ಟ ಪದಾರ್ಥಗಳನ್ನು ತಿಂದರೆ ಸುಮ್ಮನೆ ಶರೀರ ಕದಲಿಸ್ಬೇಕಾದ್ರೂ ಕೂಡ ತುಂಬ ಕಷ್ಟ ನಮಗೆ. ಒಳ್ಳೆ ಹಾಲಿನಲ್ಲಿ ಏಲಕ್ಕಿ, ಜಾಜಿಕಾಯಿ ಕುಟ್ಟಿ ಹಾಕಿ ಕಣ್ಣು ಎಳ್ಕೊಂಡು ಹೋಗ್ತದೆ. ಸೊ ನಿಮಗೆ ಶರೀರವನ್ನು ಎತ್ತಿ ಪಕ್ಕಕ್ಕಿಡ ಕೂಡ ಆಗೋದಿಲ್ಲ, ಕೈ ಕದಲಿಸ್ಲಾಕೂ ಆಗೋದಿಲ್ಲ, ಅಷ್ಟು ಇನರ್ಷಿಯ. ಅದನ್ನು ತಮೋಗುಣ ಅಂತೇವೆ. ಒಂದು ಓವರ್ ಆ್ಯಕ್ಟಿವ್, ಇನ್ನೊಂದು ಇನ್ಯಾಕ್ಟಿವ್, ಮೂರನೇದು ಬಂದು ಆ್ಯಕ್ಟಿವ್. ಸತ್ವಗುಣ ಸಂಬಂಧಪಟ್ಟ ಪದಾರ್ಥಗಳು ತಿಂದರೆ ಆ್ಯಕ್ಟಿವ್ ಆಗಿರ್ತೇವೆ. ಸ್ವೀಟ್ಸ್ ತಿಂದರೆ ಆ್ಯಕ್ಟಿವೇ, ಬಟ್ ಅದಕ್ಕೆ ನಿಯಮಗಳಿದೆ. ಯಾವುದೋ ಅತಿ ಸರ್ವತ್ರ ವರ್ಜೇತ್, ಯಾವುದೋ ಜಾಸ್ತಿ ಅರೆ ಒಳ್ಳೆಯದಲ್ಲ. ಅತಿಯಾನಂತ ರಿಸರ್ವ್ಸ್ ಜಾಸ್ತಿ ಇದ್ದು ಅವನಿಗೆ ತೊಗೊಂಡೋಗಿ ಸ್ವೀಟ್ ಕೊಟ್ಟರೆ ಅದು ತುಂಬ ಕಷ್ಟ. ಆದರೆ ತಲೆಯಿಂದ ಕೆಲಸ ಮಾಡೋರಿಗೆ ಸ್ವೀಟೇ ಬೇಕಾಗ್ತದೆ, ಯಾಕೆಂದರೆ ಸತ್ವಗುಣ ಪ್ರಕೋಪ ಜಾಸ್ತಿ, ಮೆದುಳಿಗೆ ಬೇಕಾದಂಥ ಶಕ್ತಿ ಕೊಡೋದು ಸ್ವೀಟೇ. ಸೊ ಅದಕ್ಕೆ ಬಹಳಷ್ಟು ಕಡೆ ಹಿಂದೆ ಸ್ವೀಟ್ಸ್ ಬಳಸ್ತಿದ್ರು, ಅದು ಲಿಮಿಟ್ ಇರ್ತದೆ, ಯಾವಾಗೂ ತಿನ್ನೋದಲ್ಲದೆ ಕೆಲವಿನ ಸಮಯದಲ್ಲಿ. ಇವತ್ತೆಲ್ಲ ಕೂಡ ಸ್ಟೋರೇಜ್ ಸ್ವೀಟ್ಸ್ ಬಂದುಬಿಟ್ಟಿದೆ, ಚಾಕ್ಲೇಟ್ಸ್ ಆಗ್ಬೋದು, ಇದೆಲ್ಲ ಕೂಡ ಸ್ಟೋರ್ ಯಾವಾಗೋ ಮಾಡಿರ್ತಾರೆ, ಮಾಡಿ ತುಂಬ ದಿನಗಳಾದರೆ ಅದನ್ನೇ ಅಂತೀವಿ ನಾವು ತಮೋಗುಣ ಸ್ಪರ್ಶ ಅಂತೀವಿ. ಅದು ತಿಂದರೆ ಏನಾಗ್ತದೆ, ಶರೀರ ಇನ್ಯಾಕ್ಟಿವ್ ಆಗಿಬಿಡ್ತದೆ. ಸೊ ಈ ಪದಾರ್ಥಗಳ ವಿಚಾರದಲ್ಲಿ, ಆಹಾರ ವಿಚಾರದಲ್ಲಿ ತುಂಬ ಎಚ್ಚರ ವಹಿಸಬೇಕು. ನಮಗೆ 80% ಕಾಯಿಲೆಗಳು ಬರೋದು ನಾವು ತಿನ್ನುವಂಥ ಆಹಾರದಿಂದಲೇ. 20% ಬರೋದು ಬಂದು ನಮ್ಮ ಮಾನಸಿಕವಾದಂಥ ಸ್ಥಿತಿ, ನಾವು ಮಾಡುವಂಥ ಕೆಲಸ. ಬಟ್ ಮೆಜಾರಿಟಿ ಪೋರ್ಷನ್ ನಾವು ಏನು ಆಹಾರ ತೆಗೆದುಕೊಳ್ತಾ ಇದ್ದೇವೆ ಅದರ ಮೇಲೆ ಆಧಾರ ಪಟ್ಟಿರ್ತದೆ. ಆಹಾರವನ್ನು ತೆಗೆದುಕೊಳ್ಳೋದ ವಿಚಾರದಲ್ಲಿ ಸರಿಯಾಗಿ ನಿಯಮಗಳನ್ನು ಫಾಲೋ ಆಗದೇ ಇದ್ದರೆ ಔಷಧವನ್ನು ಜಾಸ್ತಿ ತೆಗೆದುಕೊಳ್ಬೇಕಾಗ್ತದೆ. ಇದು ನಮಗೆ ಸ್ವಲ್ಪ ಆಯುರ್ವೇದದಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಜುಕೇಟ್ ಮಾಡ್ತದೆ ನಮ್ಮನ್ನು, ಬಟ್ ನಮಗೆ ಇವಾಗ ಆ ಸಿಸ್ಟಮ್ ಇಲ್ಲ. ಸೊ ಹೀಗೆ ಭೋಗಕ್ಕೆ ಸಂಬಂಧಪಟ್ಟ ಪದಾರ್ಥಗಳೇನೇನಿದೆ ಅದೆಲ್ಲ ಕೂಡ ಶುಕ್ರನಿಗೆ ಸಂಬಂಧಪಟ್ಟ ಕಾರಕತ್ವಗಳಿಂದ ಬರುವಂಥದ್ದು. ಆಮೇಲೆ ಉಸಿರಾಟದ ಕಾಯಿಲೆಗಳು, ಆಮೇಲೆ ನೇತ್ರಪೀಡೆ, ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು, ಮೂತ್ರದ ಕಾಯಿಲೆಗಳು, ಯೂರಿನರಿ ಸಂಬಂಧಪಟ್ಟ ವಿಚಾರಗಳು, ಜನನಾಂಗದ ಕಾಯಿಲೆಗಳು, ಆಮೇಲೆ ಸುಖ ರೋಗಗಳು, ಈ ಲೈಕ್ ಹೇಳಬೇಕಾದ್ರೆ STD ಅಂತೀವಿ, ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಡಿಸೀಸ್.
ಇದಕ್ಕೆ ಸಂಬಂಧಪಟ್ಟ ರೋಗಗಳೇನೇನು ಬರ್ತವೆ, ವೀರ್ಯಪಟುತ್ವ ಕ್ಷೀಣಿಸೋದಾಗಲಿ. ಕೆಲವೊಂದು ಜನ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ತುಂಬ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಅದಿದೆ, ಆ ರೋಗ ಬಂದಿದೆ, ಈ ರೋಗ ಬಂದಿದೆ, ಅದು ಕೊನೆಗೆ ಏಡ್ಸ್ವರೆಗೂ ಹೋಗ್ತದೆ. ಇದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆಲ್ಲ ಕೂಡ ಶುಕ್ರ ಕಾರಕತ್ವ ವಹಿಸ್ತಾನೆ. ಸಪ್ತಮ ಸ್ಥಾನ ಶುಕ್ರ ಬಲಹೀನವಾಗಿದ್ದು ಆ ರಾಹುವಿಗೆ ಜೊತೆ ಸೇರಿ ಅದಕ್ಕೆ ಷಷ್ಠಸ್ಥಾನ ಸಂಬಂಧ ಬಂದು ಅವುಗಳ ದಶಾಂತರ್ದಶ ಕಾಲದಲ್ಲಿ ಗೋಚಾರದಲ್ಲಿ ಬಲಹೀನವಾಗಿದ್ದಾಗ ಈ ರೀತಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಇದು ಸೀಕ್ರೆಟಾಗಿ ಗುಪ್ತ ರೋಗಗಳು ಅಂತೀವಿ. ಇದು ಯಾರಿಗೂ ಗೊತ್ತಾಗೋದೇ ಇಲ್ಲ. ನಾವು ಅಂಥವ್ರ ಹತ್ರ ಹೋದರೆ ಗೊತ್ತಾಗ್ತದೆ ನಮಗೇನೋ ತೊಂದರೆ ಆಗಿ ನಮಗೆ ಆ ಸಿಚುವೇಶನ್ ನಾವು ಆ ಡಾಕ್ಟರ್ಸ್ ಹೋಗ್ತೇವೆ, ಸ್ಪೆಷಲಿಸ್ಟ್ ಹತ್ರ ಈ ಥರ ಆಗಿದೆ ಅಂತೇಳಿ ನಾವು. ಬಟ್ ಎಸ್ಪೆಷಲಿ ಆ ಥರ ಗುಪ್ತ ರೋಗಗಳು ಅಂದರೆ ಇನ್ನೊಬ್ಬರಿಗೆ ಹೇಳಿಕೊಳ್ಳಲಿಕ್ಕೆ ತುಂಬ ಕಷ್ಟವಾಗಿರುವಂಥ ರೋಗಗಳಿಗೆಲ್ಲ ಕೂಡ ಒಂದು ಭಾಗ ಶುಕ್ರ ಕಾರಕತ್ವವನ್ನು ವಹಿಸ್ತಾನೆ. ಆಮೇಲೆ ಅನ್ಯರ ಭೋಗವಶ, ದೇಹಕಾಂತಿ ಕ್ಷೀಣತೆ ಅಂತಂದರೆ ಮಾಡಬಾರದಂಥ ವ್ಯಕ್ತಿಗಳ ಜೊತೆ ಸಹವಾಸ ಮಾಡೋದರಿಂದ ಬರುವಂಥ ಕಾಯಿಲೆಗಳು, ಮಾಟ, ಮಂತ್ರಗತ್ತಿಯರ ಭಯ, ಸ್ತ್ರೀ ದೇವತೆಗಳು, ಸ್ತ್ರೀ ಸಂಬಂಧಿತ ದೇವತಾ ಭಯ, ಪ್ರಾಣ ಸ್ನೇಹಿತರಿಂದ ದೂರ ಆಗುವುದು, ಅಂದರೆ ಪ್ರೀತಿಸಿದವರಿಂದ ದೂರ ಆಗುವುದು ಅಂತ. ಇದೆಲ್ಲದಕ್ಕೂ ಕೂಡ ಶುಕ್ರ ಕಾರಕತ್ವವನ್ನು ವಹಿಸ್ತಾನೆ. ನಾವು ನೆನಪಿಟ್ಕೊಳ್ಬೇಕಾದ್ದೇನೆಂದರೆ ತುಂಬ ಕಾಸ್ಟ್ಲಿಯಸ್ಟ್ ಲಕ್ಸರಿಯಸ್ ರಾಯಲ್ ಫುಡ್ ಇದಕ್ಕೆಲ್ಲ ಕೂಡ ಶುಕ್ರ ಕಾರಕತ್ವ ವಹಿಸ್ತಾನೆ. ಅದೇ ರೀತಿ ಸೆಕ್ಷುವಲ್ ಡಿಸೀಸ್ ಏನೇನಿದೆ, ಸುಖ ರೋಗಗಳು, ಇದಕ್ಕೆಲ್ಲದಕ್ಕೂ ಕೂಡ ಶುಕ್ರ ಕಾರಕತ್ವವನ್ನು ವಹಿಸ್ತಾನೆ. ಶುಕ್ರ ವೀಕ್ ಆದಾಗ ಅವ್ರು ಹೇಳಿಕೊಳ್ಳೋದಿಲ್ಲ, ಇನ್ ಕೇಸ್ ಏನಾದರೂ ಎಕ್ಸ್ಪ್ರೆಸ್ ಮಾಡಿದರೆ ಶುಕ್ರ ಹೇಗಿದೆ ಅಂತ ನೀವು ನೋಡಬೇಕಾಗತ್ತೆ. ನಂತರ ಶನಿ ಬಂದು ಶ್ಲೇಷ್ಮ ಸಂಬಂಧ ರೋಗಗಳು, ಚರ್ಮ ರೋಗಕ್ಕೆ ಸಂಬಂಧಪಟ್ಟದ್ದು ಶನಿ ಕಾರಕತ್ವ ವಹಿಸ್ತಾನೆ. ಎಸ್ಪೆಷಲಿ ಕಾಲುಗಳು, ಪಾರ್ಶ್ವವಾಯು. ಅದಕ್ಕೆ ನೋಡಿ 7 ಶನಿ, ಈ ಥರ ಅಷ್ಟಮ ಶನಿ ಅಥವಾ ಶನಿ ಮಹರ್ದಶೆಯಲ್ಲಿ ಕೂಡ ಶನಿ 6ನೇ ಮನೆ 12ನೇ ಮನೆ ಸಂಬಂಧ ಇದ್ದಂಥ ಶನಿಗೆ ಅವುಗಳ ದಶಾಕಾಲ ಏನಾದರೂ ಬಂದರೆ ಮೊಣಕಾಲು ನೋವು, ಸೊಂಟ ನೋವು, ಇದೆಲ್ಲ ಬರ್ತದೆ. ಪಾದಗಳು ಬಂದು ಗುರು ಆಗ್ತದೆ. ಬಟ್ ಕಾಲುಗಳು ಮೇಯ್ನಾಗಿ ನಾವು ನಡಿಬೇಕಾದ್ರೆ ಏನು ಬೇಕು, ಶಕ್ತಿ ಬೇಕು, ಅದು ಯಾವುದೂ ಕೂಡ ನಮಗೆ ಅಷ್ಟು ಅನುಕೂಲವಾಗಿರೋದಿಲ್ಲ. ಕಾಲುಗಳಿಗೆ ತೊಂದರೆ ಆಗೋದೆಲ್ಲ ಕೂಡ ಶನಿಯಿಂದ. ಅದಕ್ಕೆ 7 ಶನಿ ಸಮಯದಲ್ಲಿ ಸ್ವಲ್ಪ ಈ ಥರ ನೋವುಗಳು ಬರ್ತದೆ. ಆಮೇಲೆ ದುರದೃಷ್ಟ ಅಂತಂದರೆ ಏನು, ನಾವು ಮನಸ್ಸಿನಲ್ಲಿ ಏನು ಅಂದುಕೊಳ್ತೇವೋ ಅದು ಹೊರಗಡೆ ಸಹಕಾರ ಆಗದೇ ಇದ್ದರೆ ಅದನ್ನು ದುರದೃಷ್ಟ, ಸಹಕಾರ ಆದರೆ ಅದೃಷ್ಟ. ನಮ್ಮ ಮನಸ್ಸಿಗೆ ಅಗೈನೆಸ್ಟಾಗಿ ಹೊರಗಡೆ ನಡ್ಕೊಳ್ಳೋದು. 7 ಶನಿ ಹೆದರೋದು ಅದಕ್ಕೆ ತಾನೆ. ನಾವೇನು ಅಂದ್ಕೊಳ್ತೀವೋ ಅದಾಗಲ್ಲ. ಅದು ಏನಾಗುತ್ತೋ ಅದನ್ನು ನಾವು ಇಷ್ಟಪಡಲ್ಲ. ಲೇಝಿನೆಸ್. ಶನಿ ಅಂತಂದರೆ ಶನೈಶ್ಚರತಿ, ತುಂಬ ನಿಧಾನವಾಗಿ ಪ್ರಯಾಣ ಮಾಡುವಂಥ ಗ್ರಹ. ಹಾಗಾಗಿ ಯಾವುದೇ ಆ್ಯಕ್ಟಿವಿಟಿ, ಆಲೋಚನೆ ಮಾಡೋ ವಿಚಾರದಲ್ಲಿ ಕೂಡ ತುಂಬ ಲೇಝಿಯಾಗಿರ್ತಾನೆ. ಆಲೋಚನಾ ರಾಹಿತ್ಯ, ಯಾವುದೂ ಆಲೋಚನೆ ಮಾಡಲ್ಲ. ಭ್ರಮೆ, ಇಲ್ಲದನ್ನು ಇದೆ ಅಂತಂತ ಭ್ರಮಿಸೋದು. ಗರ್ಭಪಾತ, ಹೆಣ್ಣು ಮಕ್ಕಳಲ್ಲಿ ಈ ಶನಿಗೆ ಸಂಬಂಧಪಟ್ಟದೇನಾದರೂ ದಶೆ ಏನು ಬಂತಂತಂದರೆ ಆವಾಗ ಗರ್ಭಪಾತ ಆಗೋದಾಗಲಿ, ಗರ್ಭಧಾರಣೆ ಆಗದೇ ಇರೋದಾಗಲಿ ಆಗ್ತದೆ. ಅಂತರ್ಗತವಾದಂಥ ಉಷ್ಣ, ಇಂಟರ್ನಲ್ ಹೀಟ್. ಸೇವಕರ ನಷ್ಟ, ಶನಿ ಸೇವಕರಿಗೆ ಕಾರಕ, ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ವಿನಾಶ, ಹೆಂಡತಿಯ ಸಂತತಿಗೆ ಅಪಘಾತಗಳು. ಆಮೇಲೆ ದೇಹದ ಅವಯವಗಳ ಲೋಪ, ಎದೆಯುರಿ. ಆಮೇಲೆ ಮರಗಳನ್ನು ಕಡಿಯೋದು ಅಥವಾ ಕಲ್ಲುಗಳಿಂದ ಅಪಘಾತಗಳಾಗೋದು, ದುಷ್ಟಪಿಚಾಚಿಗಳ ಬಾಧೆ. ಇದೆಲ್ಲ ಶನಿ ಬಂದು ರೋಗಕಾರಕ. ಶನಿ ಮತ್ತು ಕುಜ. ಶನಿಗೆ ಸಂಬಂಧಪಟ್ಟದ್ದೇನಾದರೂ ಬಂದಾಗ ನಮಗೆ ನಾರ್ಮಲಾಗಿ ಕಾಣಿಸಿಕೊಳ್ಳೋದೇನಂತಂದರೆ ಕಾಲು ನೋವು, ಸೊಂಟದ ನೋವು, ಹಲ್ಲು ನೋವು, ಆಮೇಲೆ ನರ್ವಸ್ ಪೇಯ್ನ್, ಜಾಯಿಂಟ್ ಪೇಯ್ನ್ಸು, ನರ್ವಸ್ ಪೇಯ್ನ್ ಎಲ್ಲ ಕೂಡ ಶನಿಗೆ ಸಂಬಂಧಪಟ್ಟ ಸಮಯದಲ್ಲೇ ಆಗ್ತದೆ. ಆ ಗ್ರಹ ಇದ್ದಷ್ಟು ಮಾತ್ರಕ್ಕೆ ಏನು ತೊಂದರೆ ಆಗಲ್ಲ. ಆ ಗ್ರಹ ದಶೆ ಬರಬೇಕು. ಆ ಸಮಯದಲ್ಲಿ ಗೋಚಾರದಲ್ಲಿ ಆ ಗ್ರಹ ವೀಕ್ ಪ್ಲೇಸ್ ಆಗಿರಬೇಕು, ಅಂದರೆ ನೆಗೆಟಿವ್ಲಿ ಪ್ಲೇಸ್ ಆಗಿರಬೇಕು. ಶನಿಗೆ ಗೋಚಾರದಲ್ಲಿ ಒಳ್ಳೆಯ ಸ್ಥಾನಗಳು ಯಾವುದು? 3, 6, 11 ತ್ರಿಷಾಡೆಯ ಸ್ಥಾನಗಳು ಅಂತೇವೆ. ಈ ಸ್ಥಾನಗಳಲ್ಲದೆ ಬೇರೆ ಸ್ಥಾನದಲ್ಲಿದ್ದು ಅವನ ದಶೆಯೇ ನಡೀತಾ ಇದ್ದಾಗ ಆ ಶನಿಗೆ ಸಂಬಂಧಪಟ್ಟ ಜಾತಕದಲ್ಲಿ 6ನೇ ಮನೆಯ ಸಂಬಂಧ ಇದ್ದರೆ ಆ ಸಮಯದಲ್ಲಿ ಈ ರೋಗಗಳೆಲ್ಲ ಅನುಭವಕ್ಕೆ ಬರುತ್ತೆ.
ಆ ಅನುಭವ ತೀವ್ರತೆ ಎಷ್ಟು, ಇಂಟೆನ್ಸಿಟಿ, ಡೆನ್ಸಿಟಿ ಹೇಗಿರುತ್ತೆ, ತುಂಬ ಜಾಸ್ತಿ ನೋವು ಕೊಡುತ್ತೋ ತುಂಬ ಕಡಿಮೆ ನೋವು ಕೊಡುತ್ತೋ. ಸ್ವಲ್ಪ ಜನಕ್ಕೆ ಕಾಲು ನೋವು ಸ್ವಲ್ಪ ಇರ್ತದೆ, ಇನ್ನು ಕೆಲವರಿಗೆ ಕಾಲು ಎತ್ತಿಡೋಕ್ಕಾಗೋದಿಲ್ಲ, ಅಷ್ಟು ಜಾಸ್ತಿ ನೋವು ಇರ್ತದೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಲಗ್ನದ ಮೇಲೆ ಡಿಪೆಂಡ್ ಆಗ್ತದೆ. ಅದೇ ಸಮಯದಲ್ಲಿ ಲಗ್ನ ಕೂಡ ವೀಕ್ ಆಯ್ತು ಅಂದ್ಕೊಳ್ಳಿ, ಡ್ಯಾಮೇಜ್ ಜಾಸ್ತಿ ಆಗ್ತದೆ, ನೋವಿನ ಡೆನ್ಸಿಟಿ ಜಾಸ್ತಿ ಇರ್ತದೆ. ಲಗ್ನ ಬಲಿಷ್ಠವಾಗಿತ್ತು ಅಂದ್ಕೊಳ್ಳಿ, ದೊಡ್ಡ ನೋವು ಸಣ್ಣ ನೋವು ಆಗ್ತದೆ. ಕಾಲು ನೋವು ಬಂತು, ಆದರೆ ಮನೆಯಿಂದ ಹೊರಗಡೆ ಹೋಗೋ ಕಾಲಕ್ಕೆ ಸ್ವಲ್ಪ ಕಾಲು ಸ್ಲಿಪ್ ಆಯಿತು, ಬಿದ್ದ, 2 ದಿನ ರೆಸ್ಟ್ ತೊಗೊಂಡ, ಮನೆಯಲ್ಲಿ ಅಲ್ಲಿ ಏನೋ ಆಯಿಂಟ್ಮೆಂಟ್ ಏನೋ ಹಚ್ಚಿದ್ರು, ಸರಿ ಹೋಯಿತು. ಅದೇ ಲಗ್ನ ವೀಕ್ ಆಯ್ತು ಅಂದ್ಕೊಳ್ಳಿ, ಕಾಲು ನೋವು ಜಾಸ್ತಿ ಆಯಿತು, ಅದಕ್ಕೆ ಡಾಕ್ಟರ್ ಹತ್ರ ಹೋದ, MRI ಮಾಡಬೇಕು ಅಂತ ಹೇಳಿದ್ರು. MRIಲಿ L4 L5 ಈ ಇದರಲ್ಲಿ ಯಾವುದೋ ಒಂದು ಡಿಸ್ಕಲ್ಲಿ ಒಂದು ನರವನ್ನು, ಕಾಲಿಗೆ ಬರುವಂಥ ನರವನ್ನು ಪ್ರೆಸ್ ಮಾಡ್ತಾಯಿದೆ. ಆ ಪ್ರೆಸ್ ಮಾಡೋದ್ರಿಂದ ಕಾಲು ಶಾಕ್ ಹೊಡೆದಂಗಾಯಿತು. ಅದು ಫ್ರೀಕ್ವೆಂಟಾಗಿ ಆಗ್ತಾ ಇರುತ್ತೆ. ಅದಕ್ಕೆ 1 or 2 months ರೆಸ್ಟ್ ತೊಗೊಂಡು, ಟ್ಯಾಬ್ಲೆಟ್ಸ್ ತೊಗೊಂಡು, ಅದಕ್ಕೆ ಸಂಬಂಧಪಟ್ಟದ್ದು ಫಿಸಿಯೋಥೆರಪಿ ಅದು ಇದು ಮಾಡ್ಕೊಂಡು ಒದ್ದಾಡಬೇಕಾಗ್ತದೆ. ಯಾವಾಗ ಲಗ್ನ ವೀಕ್ ಆಗಿದ್ದಾಗ, ಶರೀರ ದಾರುಢ್ಯ ಇಲ್ಲದೇ ಇದ್ದಾಗ, ಶರೀರ ಆ ರೋಗವನ್ನು ವಿತ್ಸ್ಟ್ಯಾಂಡ್ ಮಾಡೋ ಕೆಪಾಸಿಟಿ ಇಲ್ಲದಾಗ, ಅದಕ್ಕೆ ಎಲ್ಲದಕ್ಕೂ ಲಗ್ನ ಬಲಿಷ್ಠವಾಗಿ, ನಾವು ಸುಖವನ್ನು ಅನುಭವಿಸಬೇಕಾದ್ರೂ ಲಗ್ನ ಬಲಿಷ್ಠವಾಗಿರಬೇಕು, ದುಃಖವನ್ನು ಅನುಭವಿಸಬೇಕಾದ್ರೂ ಲಗ್ನ ಬಲಿಷ್ಠವಾಗಿರಬೇಕು. ಬಲಿಷ್ಠವಾಗಿ ತಂದ್ಕೊಳ್ಳಿ ಶರೀರ, ಸುಖವನ್ನು ತುಂಬ ಚೆನ್ನಾಗಿ ಅನುಭವಿಸ್ತಾನೆ, ಅವನಿಗಾಗುವಂಥ ಅನುಭವವೇ ಬೇರೆ. ಅದೇ ಲಗ್ನ ಬಲ ಇಲ್ಲ ಅಂತಂದರೆ ಅವನಿಗೆ ಸುಖ ಬಂದರೂ ಕೂಡ ಅದರದ್ದು ಸ್ವಾರಸ್ಯ ಅವನಿಗೇನು ಜಾಸ್ತಿ ಆಗೋದಿಲ್ಲ. ಹಾಗೆ ದುಃಖ ಅನುಭವಿಸ್ಬೇಕಾದ್ರೂ ಕೂಡ ಶರೀರ ಬಲಿಷ್ಠವಾಗಿದ್ದರೆ ನಿಂತ್ಕೊಳ್ತಾನೆ, ವಿತ್ಸ್ಟ್ಯಾಂಡ್ ಆಗ್ತದೆ. ಇಲ್ಲಂದರೆ ವೀಕ್ ಆಗಿಬಿಡ್ತದೆ, ವಿತ್ಸ್ಟ್ಯಾಂಡ್ ಆಗಲಿಕ್ಕಾಗಲ್ಲ, ಪೇಯ್ನ್ ಜಾಸ್ತಿ ಆಗುತ್ತೆ. ಶರೀರ ವೀಕ್ ಆದರೆ ಪೇಯ್ನು ಜಾಸ್ತಿ ಇರುತ್ತೆ, ಸುಖವೂ ಜಾಸ್ತಿ ಇರುತ್ತೆ. ಜಾಸ್ತಿ ಅಂದರೆ ಸ್ಟ್ರಾಂಗ್ ಆಗಿದ್ದರೆ ಜಾಸ್ತಿ ಇರುತ್ತೆ, ಶರೀರ ವೀಕ್ ಆಗಿದ್ದರೆ ತುಂಬ ಅದರ ಸುಖ ಸ್ವಾರಸ್ಯ ಏನು ನಮಗೆ ಸಿಗೋದಿಲ್ಲ. ನಾರ್ಮಲ್ಲಾಗಿ ಆರೋಗ್ಯವಂತನ ಇದ್ದವನು ಒಂದು ನಾಲಿಗೆ ಮೇಲೆ ಒಂದು ಮೈಸೂರು ಪಾಕ್ ಇಟ್ಕೊಂಡ್ರೆ ಯಾವ ರೀತಿ ಅನುಭವಿಸ್ತಾನೆ, ತುಂಬ ವೀಕಾಗಿ ಬಲಹೀನವಾಗಿದ್ದವನು ನಾಲಿಗೆ ಮೇಲೆ ಮೈಸೂರು ಪಾಕ್ ಇಟ್ಕೊಂಡ್ರೆ ಯಾವ ರೀತಿ ಅನುಭವಿಸ್ತಾನೆ, ತುಂಬ ಕಡಿಮೆ ಅನುಭವಿಸ್ತಾನೆ, ಅವನಿಗೆ ಜಾಸ್ತಿ ಆನಂದ ಆಗೋದಿಲ್ಲ. ನಮಗೆ ಕಾಯಿಲೆ ಬಂದಾಗ ಆಹಾರ ತಿಂದರೆ ಹೇಗಿರುತ್ತೆ, ತುಂಬ ಚೆನ್ನಾಗಿದ್ದಾಗ ಆಹಾರ ತಿಂದರೆ ಹೇಗಿರುತ್ತೆ, ನಮಗೆ ಆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಸೊ ಹಾಗಾಗಿ ಶನಿ ಬಂದು ಕಾಲಿಗೆ ಸಂಬಂಧಪಟ್ಟದ್ದು, ಜಾಯಿಂಟು, ಇದು ವಾಯುತತ್ವವಾದಂಥ ಗ್ರಹ, ವಾತಪ್ರಕೋಪ ಅಂತೇವೆ. ಸೊ ವಾತಪ್ರಕೋಪ ಜಾಸ್ತಿ ಇದ್ದಾಗ ನಾನಾ ವಿಧವಾದಂಥ ಎಕ್ಸ್ಟರ್ನಲ್ ಪೇಯ್ನ್ಸ್, ಸೆಳೆತ, ಶರೀರದ ಅಂಗಗಳ ಸೆಳೆತ, ಆಮೇಲೆ ನೋವಾಗೋದು, ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ಬೋದು, ನರ್ವಸ್, ಎಸ್ಪೆಷಲಿ ನರ್ವಸ್ ಡೆಫಿಷಿಯನ್ಸಿ ಅಂತೀವಿ ನೋಡಿ, ಅದರ ಪ್ರಾಬ್ಲಮ್ಸ್ ಎಲ್ಲ ಕೂಡ ಶನಿಗೆ ಸಂಬಂಧಪಟ್ಟು ಬರುತ್ತೆ. ಇದು ಬಂದಾಗ ಏನಾಗುತ್ತೆ, ಪೇಯ್ನ್ ಜಾಸ್ತಿ ಇರುತ್ತೆ. ಬೇರೆ ಗ್ರಹಗಳು, ಇವಾಗ ಗುರು ಇದೆ, ಗುರುಗ್ರಹ ಪಾದಗಳನ್ನು ಸೂಚನೆ ಮಾಡ್ತಾನೆ. ಗುರು ವೀಕಾದಾಗ ಏನಾಗುತ್ತೆ, ಸ್ವಲ್ಪ ಹೀಟ್ ಅದು ಇದು ಜಾಸ್ತಿಯಾಗಿ ಪಾದಗಳೆಲ್ಲ ಒಡೆದೋಗುತ್ತೆ. ಪಾದಗಳು ಒಡೆದ್ರೂ ಕೂಡ ನಿಮಗೆ ನಡಿಲಿಕ್ಕೆ ಬರಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಅದಕ್ಕೆ ಕ್ರ್ಯಾಕ್ ಕ್ರೀಮ್ ಹಚ್ಕೊಳ್ಳೋದು, ಗ್ರೀಸ್ ಹಚ್ಕೊಳ್ಳೋದು ಮಾಡಿ ಅದಕ್ಕೆ ಬೇಕಾದಂಥ ಒಳ್ಳೆ ಚಪ್ಪಲಿ ಹಾಕ್ಕೊಂಡು ಹೋಗ್ತೇವೆ. ನಡೆಯಿದ್ರೆ ಮಾತ್ರ ನೋವಾಗ್ತದೆ, ಬೇರೆ ಟೈಮಲ್ಲಿ ನೋವು ಆಗಲ್ಲ, ಡೆನ್ಸಿಟಿ ಜಾಸ್ತಿ ಇರಲ್ಲ. ಆದರೆ ಶನಿಗೆ ಸಂಬಂಧಪಟ್ಟ ರೋಗಗಳು ಬಂತಂದರೆ ನೀವು ನಡೆದ್ರೂ ನೋವೇ, ನಡೆಯೋಕ್ಕಾಗೋದಿಲ್ಲ, ಮಲ್ಕೊಂಡ್ರೂ ನೋವೇ, ಆದರೆ ಡೆನ್ಸಿಟಿ ಜಾಸ್ತಿ ಇರ್ತದೆ. ಸೊ ಹೀಗೆ ಶನಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನಾವು ನೋಡ್ಬೋದು. ಆಮೇಲೆ ರಾಹುಗೆ ಸಂಬಂಧಪಟ್ಟದ್ದು ನಾವು ನೋಡಿದ್ರೆ, ರಾಹು ಆಗಲಿ ಕೇತು ಆಗಲಿ, ಇದು ಈ ಥರ ಕಾಯಿಲೆ ಅಂತ ವರ್ಣಿಸ್ಲಿಕ್ಕಾಗಲ್ಲ. ಯಾಕೆಂದರೆ ರಾಹು ಕೇತುಗಳು ಯಾರ ಮನೆಗಿರ್ತಾರೋ ಆ ಮನೆಗೆ ಸಂಬಂಧಪಟ್ಟ ಅಧಿಪತಿ ಯಾರಾಗ್ತಾರೋ ಅವನ ರೋಗಗಳನ್ನ ಉಂಟು ಮಾಡ್ತವೆ. ಎಸ್ಪೆಷಲಿ ರಾಹುವೇ ಉಂಟು ಮಾಡುವಂಥ ರೋಗಗಳು ಸ್ಪೆಷಲಾಗಿ ಏನೂ ಇಲ್ಲ. ಶನಿವತ್ ರಾಹು ಕುಜವತ್ ಕೇತು ಅಂತಾರೆ. ರಾಹು ಇದ್ದರೆ ಶನಿ ಏನು ಕೊಡ್ತಾನೆ ಅದೇ ಥರದ ಫಲವನ್ನೇ ಕೊಡ್ತಾನೆ. ಆದರೆ ಸ್ಪೆಷಲಾಗಿ ಹೇಳಬೇಕಾದ್ರೆ ಎದೆಉರಿ, ಕುಷ್ಠರೋಗ, ಖಿನ್ನತೆ ಅಂದರೆ ನಿರಾಶೆ, ವಿಷಪ್ರಯೋಗ, ಈ ಪಾಯ್ಸನ್ ರಿಲೇಟೆಡ್ ಎಲ್ಲ ಕೂಡ ರಾಹುವೇ. ಅದಕ್ಕೆ ನಾವು ಸರ್ಪೆಂಟನ್ನು ಪಾಯ್ಸನ್ ಅಂತೇವೆ. ಆ ಹಾವನ್ನು ಸೂಚಿಸುವುದು ಕೂಡ ರಾಹುವೇ. ಕಾಲು ನೋವು, ಪ್ರೇತ ಪೀಡೆ, ಬ್ಲ್ಯಾಕ್ ಮ್ಯಾಜಿಕ್ ಅಂತೀವಿ ನೋಡಿ, ಮಾಟ ಮಂತ್ರ, ಇದಕ್ಕೆಲ್ಲ ಸ್ಪೆಷಲಾಗಿ ರಾಹುವೇ. ಯಾಕೆಂದರೆ ರಾಹು ಭಯಕ್ಕೆ ಕಾರಕ. ಮಾಟ ಮಂತ್ರದಲ್ಲಿ ಇಂಥದ್ರಲ್ಲಿ ಆಗೋದೇನು ಭಯ. ಸರ್ಪಪೀಡೆ ಅಂದರೆ ಇದು ಭಯವೇ. ಅದಕ್ಕೆಲ್ಲ ಕೂಡ ರಾಹು ಕಾರಕ ಆಗ್ತಾನೆ.
ಪತ್ನಿಯರ ಸಂತಾನಕ್ಕೆ ಅನಾರೋಗ್ಯ ಸಮಸ್ಯೆಗಳು. ಆಮೇಲೆ ಕೇತು ಬ್ರಾಹ್ಮಣ ವರ್ಗದ ವಿರೋಧ, ಕ್ಷತ್ರಿಯ ವರ್ಗದ ವಿರೋಧ, ಕೇತುವಿನಿಂದ ಉಂಟಾಗುವಂಥ ಶತ್ರುಗಳು. ಅಂದರೆ ಗೊತ್ತಿದ್ದವರ ಜೊತೆ, ಹಿರಿಯರ ಜೊತೆ ವಿರೋಧ ಮಾಡಿಕೊಡ್ತಾನೆ. ಆದ್ದರಿಂದ ಅವರಿಂದ ಏನಾದರೂ ತೊಂದರೆ ಆಗ್ತದೇನೋ ಅಂತಂಬೋ ಭಯ. ಅವರು ವಿಷ ಪ್ರಯೋಗ ಮಾಡ್ಬೋದು, ಹೊಡೆಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಆ ಥರ ಭಯ ಇರ್ತದೆ. ಗುಳಿಕ ಅಂತಂಬೋ ಗ್ರಹ ಹೆಚ್ಚು ನಾವು ಬ್ಲ್ಯಾಕ್ ಮ್ಯಾಜಿಕ್ಕಲ್ಲಿ ನಾವು ಬಳಸ್ತೇವೆ. ಏನಾದರೂ ಮಾಟ ಮಂತ್ರ ಆಗಿದೆಯಾ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅಲ್ಲಿ ನಾವು ಗುಳಿಕ ಗ್ರಹವನ್ನು ನೋಡ್ತೇವೆ. ಇನ್ನು ಕೆಲವಿನ ಪ್ರಶ್ನೆಸ್ ಇದರಲ್ಲಿ ಕೂಡ ಗುಳಿಕ ನೋಡ್ತೇವೆ. ಗುಳಿಕ ಮಾಂದಿ ಜಾಸ್ತಿ ನಾವು ಜಾತಕ ಭಾಗದಲ್ಲಿ ನೋಡೋದಿಲ್ಲ. ವಿಶೇಷವಾದಂಥ ಪ್ರಶ್ನೆಗಳಲ್ಲಿ ಲೈಕ್ ಕಳ್ತನ ಆಗಿದೆ ಅಥವಾ ಏನೋ ಒಂದು ಕೆಟ್ಟದಾಗ್ತಾ ಇದೆ, ಯಾರಾದರೂ ಏನಾದರೂ ಮಾಡಿದಾರಾ, ವಿಷ ಪ್ರಯೋಗ ಆಗಿದೆಯಾ, ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾರಾ, ಇಂಥ ವಿಚಾರಗಳಿಗೆ ಮಾತ್ರ ಗುಳಿಕ, ರಾಹು, ಮಾಂದಿ ನೋಡ್ತೇವೆ. ಉಳಿದ ದೈನಂದಿನ ಜೀವನದಲ್ಲಿ ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ ಈ ವಿಚಾರಗಳಿಗೆಲ್ಲ ಕೂಡ ಗುಳಿಕವನ್ನು ನೋಡೋ ಕೆಲಸ ಇಲ್ಲ. ನಾವು ಅದಕ್ಕೆ ಜಾತಕದಲ್ಲಿ ಜಾಸ್ತಿ ಯಾರು ನೋಡಲ್ಲ. ಸ್ಪೆಷಲ್ ವಿಚಾರಗಳು ಮಾತ್ರವೇ ಗುಳಿಕ, ಮಾಂದಿ. ಇನ್ನೂ ಭಾಳ ಗ್ರಹಗಳು, ಇಂದ್ರಚಾಪ, ಉಪಗ್ರಹಗಳು ಅಂತೀವಿ ಇದನ್ನು. ಆ ಉಪಗ್ರಹಗಳನ್ನು ನೋಡ್ತೇವೆ, ಬಟ್ ನಾರ್ಮಲ್ ಟೈಮಲ್ಲಿ ನಾವು ನೋಡಲ್ಲ. ಇದು ರಾಹು ಕೇತುವಿಗೆ ಸಂಬಂಧಪಟ್ಟ ವಿಚಾರ. ಸೊ ಇಲ್ಲಿ ಎಲ್ಲ ಗ್ರಹಗಳು ಕೂಡ 9 ಗ್ರಹಗಳು ಕೂಡ ರೋಗಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರವನ್ನು ಸೂಚಿಸುತ್ತೆ. ಆದರೆ ಆ ಸಮಯದಲ್ಲಿ ನಾವು ಸ್ವಲ್ಪ ಬ್ರೈನ್ ಯೂಸ್ ಮಾಡಬೇಕು. ಯಾರಾದರೂ ಕಾಯಿಲೆ ಅಂತ ಬಂದಾಗ ನಾವೇ ಎಲ್ಲ ನಾವು ಡಯಾಗ್ನೈಸ್ ಮಾಡೋದಕ್ಕಿಂತಲೂ ಫಸ್ಟು ಏನಾಗಿದೆ ಅಂತ ತಿಳ್ಕೊಳ್ಳಿ. ಆ ಕಾರಕಕ್ಕೆ ಸಂಬಂಧಪಟ್ಟದ್ದು ಜಾತಕದಲ್ಲಿ ಹೇಗಿದೆ ಅಂತ ಬಂದು ನೋಡ್ರೆ ಸಾಕು. ಒಬ್ಬನು ಬರ್ತಾನೆ, ತುಂಬ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳಿದೆ ಅಂದ್ಕೊಳ್ಳಿ. ಹಾರ್ಟ್ ಅಂತಂದರೆ ಸೂರ್ಯ ಕುಜ ಎರಡೂ ಬರ್ತದೆ. ಸೊ ಹಾರ್ಟಿಗೆ ಸಂಬಂಧಪಟ್ಟ ತೊಂದರೆ ಆಗ್ತಾ ಇದೆ ಅಂತಂದಾಗ ನಾವೇನು ಮಾಡ್ತೇವೆ, ಕಾರಕನ್ನು ನೋಡ್ತೇವೆ. ಸೂರ್ಯ ಜಾತಕದಲ್ಲಿ ಹೇಗಿದ್ದಾನೆ, ಸೂರ್ಯಗೇನಾದರೂ ಜಾತಕದಲ್ಲಿ 6ನೇ ಮನೆ ಆಗಲಿ, 8ನೇ ಮನೆ ಆಗಲಿ, 12ನೇ ಮನೆ ರಿಲೇಷನ್ಶಿಪ್ ಏನಾದರೂ ಇದೆಯಾ. ರಿಲೇಷನ್ಶಿಪ್ ಅಂತಂದರೆ ಆ ಸ್ಥಾನಗಳಲ್ಲಿರೋದಾಗಲಿ, ಆ ಮನೆಯ ಅಧಿಪತಿಗಳ ಜೊತೆ ಇರೋದಾಗಲಿ, ಅಥವಾ ಅವುಗಳ ದೃಷ್ಟಿ ಬೀಳೋದಾಗಲಿ, ಈ 3 ಆಗ್ಬೋದು. ಆ ಥರ ಏನಾದರೂ ರಿಲೇಷನ್ಶಿಪ್ ಬಂದರೆ, ಆ ರಿಲೇಷನ್ಶಿಪ್ ಬಂದಂಥ ಸೂರ್ಯನ ದಶೆ ಏನಾದರೂ ಆಪ್ರೇಟ್ ಆಗ್ತಾಯಿದ್ರೆ, ದಶೆ ಆಗಲಿ ಅಂತರ್ದಶೆ ಆಗಲಿ, ಪ್ರತ್ಯಂತರ ದಶೆವರೆಗೂ ಹೋಗಬೇಡಿ. ಯಾಕೆಂತಂದರೆ ಪ್ರತ್ಯಂತರ ದಶೆ ದಿನಾಗೂ ಬರ್ತದೆ. ದಿನಾಗೂ ಅಂತಂದರೆ ದಿನಾಗೂ ಅಲ್ಲ, ಒಂದು 1 ಮಂತಿಗೊಂದು ಸಲ, 2 ಮಂತ್ಸಿಗೊಂದು ಸಲ. ಸೂರ್ಯ ಅವನ ಪೀರಿಯಡ್ ಬಂದು 6 ಇಯರ್ಸೇ ಆದ ಕಾರಣ ಪ್ರತ್ಯಂತರ ದಶೆಯಲ್ಲಿ ತಿಂಗಳಿಗೊಮ್ಮೆ ಬರ್ಬೋದು. ತಿಂಗಳಿಗೊಮ್ಮೆ ಯಾರಿಗೂ ಹಾರ್ಟ್ ಪ್ರಾಬ್ಲಮ್ ಬರಲ್ಲ, ಬಂದರೆ ಒಂದು ಸಲ ಹೆವಿಯಾಗಿ ಬರುತ್ತೆ. ಹಾಗಾಗಿ ದಶ ಅಂತರ್ದಶೆಯಲ್ಲಿ ಸೂರ್ಯಗೆ ಸಂಬಂಧಪಟ್ಟದ್ದು ಏನಾದರೂ ದಶೆ ನಡೀತಾ ಇದೆಯಾ. ಅದೇ ಸಮಯದಲ್ಲಿ ಗೋಚಾರದಲ್ಲಿ ಸೂರ್ಯನ ವೆಲ್ ಪ್ಲೇಸ್ಮೆಂಟ್ ಆಗಿರಬೇಕು. 3, 6, 10, 11 ಸೂರ್ಯನ ಒಳ್ಳೆ ಪೊಸಿಷನ್ಸ್. ಗೋಚಾರದಲ್ಲಿ ಆ ಪೊಸಿಷನ್ ಇತ್ತು ಅಂದ್ಕೊಳ್ಳಿ, ಈ ದಶೆ ಬಂದರೂ ಕೂಡ ಅವನಿಗೇನು ತೊಂದರೆ ಆಗಲ್ಲ. ಸುಮ್ಮನೆ ಎದೆಉರಿ ಆಗ್ಬೋದು, ಸ್ವಲ್ಪ ಹಾರ್ಟ್ ನೋವು ಬಂದಂಗೆ ಇರುತ್ತೆ, ಬಟ್ ಎಫೆಕ್ಟ್ ಆಗಲ್ಲ. ಯಾವಾಗ ಗೋಚಾರದಲ್ಲಿ ಒಳ್ಳೆಯ ಪೊಸಿಷನಿಗೆ ಇಲ್ಲವೋ ಆವಾಗ ಅದರ ಎಫೆಕ್ಟ್ ಕಾಣಿಸುತ್ತೆ. ದಶೆಯೂ ಆಪ್ರೇಟ್ ಆಗಬೇಕು, ಗೋಚಾರದಲ್ಲಿ ಕೂಡ ಅದರ ಎಫೆಕ್ಟ್ ಗೊತ್ತಾಗಬೇಕು. ಎರಡರಲ್ಲೂ ಕೆಟ್ಟದಿತ್ತು ಅಂದ್ಕೊಳ್ಳಿ, ಆವಾಗ ಅನುಭವಕ್ಕೆ ಬರುತ್ತೆ. ಏಜ್ ಫ್ಯಾಕ್ಟರ್ ನೋಡ್ತೇವೆ, ಆಮೇಲೆ ಲಗ್ನ ಹೇಗಿದೆ ಅಂತ ನೋಡ್ತೇವೆ. ಈಗ ಯುವಕರಲ್ಲಿ ಕೂಡ ಈ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. 38, 32, 40 ವರ್ಷದವರು ಕೂಡ ಭಾಳ ಜನ ಕಾಯಿಲೆಗಳು ಸಾಯ್ತಾ ಇದ್ದಾರೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಹ್ಯಾಬಿಟ್ಸ್. ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಲಗ್ನ ವೀಕ್ ಆಗಿದ್ದರೆ ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ ಎರಡೂ ವೀಕ್ ಆಗಿದೆ ಅಂತ ಅರ್ಥ. ಲಗ್ನ ಚೆನ್ನಾಗಿತ್ತು ಅಂತಂದರೆ ದೇಹ ಪೋಷಣೆ ಚೆನ್ನಾಗಿದೆ, ಸರಿಯಾದಂಥ ಆಹಾರವನ್ನು ದೇಹಕ್ಕೆ ಕೊಡ್ತಾ ಇದ್ದಾನೆ ಅಂತ ಅರ್ಥ. ದೇಹ ವೀಕ್ ಆಗಿದೆ ಅಂತಂದರೆ, ದೇಹ ಯಾವ ವೀಕ್ ಆಗ್ತದೆ, ಫುಡ್ ಹ್ಯಾಬಿಟ್ ಸರಿ ಇಲ್ಲದೇ ಇದ್ದಾಗ, ಲೈಫ್ ಸ್ಟೈಲ್ ಸರಿ ಇಲ್ಲದೇ ಇದ್ದಾಗ. ಸೊ ಅದಕ್ಕೆ ಜಾತಕದಲ್ಲಿ ಲಗ್ನ ವೀಕ್ ಆಗಿತ್ತು ಅಂತಂದರೆ ಫುಡ್ ಹ್ಯಾಬಿಟ್ಸ್ ಸರಿ ಮಾಡಿಕೊಳ್ಳಬೇಕು, ಲೈಫ್ ಸ್ಟೈಲ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ಡಿಫಾಲ್ಟಾಗಿ ಹೇಳಬೇಕಾಗತ್ತೆ. ಅದು ಲಗ್ನ ಯಾವಾಗಾದರೂ ವೀಕ್ ಆಗುತ್ತೋ ಈ ಸೂರ್ಯನಿಂದ ಆಗುವಂಥ ಸಮಸ್ಯೆಗಳು ಅವನಿಗೆ ಹೊರಗೆ ಕಾಣಿಸಿಕೊಳ್ಳುತ್ತೆ ಅಥವಾ ಅನುಭವಕ್ಕೆ ಬರುತ್ತೆ. ಲಗ್ನ ಸ್ಟ್ರಾಂಗ್ ಆಗಿದ್ದು ಶುಭಪ್ರದವಾಗಿದ್ದರೆ
ಇವನಿಗೆ ರೋಗಕ್ಕೆ ಸಂಬಂಧಪಟ್ಟ ಕಾರಕತ್ವಗಳು ಬಂದರೂ ಕೂಡ ಅವನಿಗೆ ಅದರಿಂದ ತೊಂದರೆ ಆಗೋದಿಲ್ಲ, ಏನೋ ಹಾರ್ಟ್ ಹಿಡ್ಕೊಂಡಂಗಿರ್ತದೆ, ಮತ್ತು ಸರಿ ಹೋಗ್ತದೆ. ಈ ರೀತಿ ಲಗ್ನ 6ನೇ ಮನೆಗೆ ಸಂಬಂಧಪಟ್ಟ ರೋಗಕ್ಕೆ ಸಂಬಂಧಪಟ್ಟ ಜಾತಕದಲ್ಲಿ ಗ್ರಹ ವೀಕ್ ಆಗಿದ್ದು ದಶೆ ಆಪರೇಟ್ ಆಗ್ತಾ ಗೋಚಾರದಲ್ಲಿ ಪ್ರತಿಕೂಲವಾಗಿರಬೇಕು, ಲಗ್ನ ವೀಕ್ ಆಗಿರಬೇಕು. ಆವಾಗ ಮಾತ್ರವೇ ಈ ಗ್ರಹ ತಿಳಿಸಿದಂಥ ರೋಗಗಳು ಕಾಣಿಸಿಕೊಳ್ಳುತ್ತೆ, ಅನುಭವಕ್ಕೆ ಬರುತ್ತೆ. ಇಲ್ಲದ್ರೆ ಅನುಭವಕ್ಕೆ ಬರೋದಿಲ್ಲ. ಸೊ ಎಲ್ಲ ಮ್ಯಾಚ್ ಆಗಬೇಕು. ಜಾತಕದಲ್ಲಿ ದುಷ್ಟಸ್ಥಾನಗಳ ಸಂಬಂಧ ಬರಬೇಕು, ಗೋಚಾರದಲ್ಲಿ ದಶಾ ಅಂತರ್ದಶೆಯಲ್ಲಿ ಆಪರೇಟ್ ಆಗ್ತಾ ಇರಬೇಕು, ಮತ್ತು ಈ ಗೋಚಾರದಲ್ಲಿ ಪ್ರತಿಕೂಲವಾಗಿರಬೇಕು, ಲಗ್ನ ವೀಕ್ ಆಗಿರಬೇಕು. ಈ ರೀತಿ ಇದ್ದರೆ ಮಾತ್ರ ನಿಮಗೆ ಆ ಗ್ರಹ ಸೂಚಿಸಿದಂಥ ವಿಚಾರ ಅನುಭವಕ್ಕೆ ಬರುತ್ತೆ. ಇಲ್ಲದ್ರೆ ಅನುಭವಕ್ಕೆ ಬರುವುದಿಲ್ಲ. ಜಸ್ಟ್ ಲೈಟಾಗಿ ಬಂದು ಹೋಗುತ್ತೆ, ನಮಗೊಂದು ಅನುಮಾನವನ್ನು ಉಂಟು ಮಾಡ್ತದೆ. ಏನಾದರೂ ತೊಂದರೆ ಆಗುತ್ತೇನೋ, ಹಾರ್ಟ್ ಯಾಕೊಂದೇನು ರಾತ್ರಿ ಸ್ವಲ್ಪ ಎದೆ ಹಿಡ್ಕೊಂಡಂಗಾಯಿತು, ಏನೋ ತೊಂದರೆ ಆಗುತ್ತೇನೋ, ಡಾಕ್ಟ್ರಿಗೆ ತೋರಿಸೋಣ್ವೇನೋ, ಈ ಥರ ಪ್ರಯೋಗಗಳಾಗ್ತದೆ. ಅಷ್ಟೇ ಆಗಲಿ, ಇಮಿಡಿಯೇಟ್ಲಿ ನಮಗೆ ಆಗುವಂಥ ತೊಂದರೆ ಏನೂ ಇಲ್ಲ. ಮುಂದೆ ಬರುವಂಥ ಅದಕ್ಕೆ ಮುನ್ಸೂಚನೆಯೂ ಆಗಬಹುದು. ಸೊ ಹೀಗೆ ನಾವು ಕಾರಕತ್ವಗಳನ್ನು ತಿಳಿಬೇಕು. ಸೂರ್ಯನಿಂದ ಆಗೋದು ಹಾರ್ಟ್ ರಿಲೇಟೆಡು, ಕಣ್ಣಿಗೆ ರಿಲೇಟೆಡು, ಹೀಟ್ ರಿಲೇಟೆಡು, ಇದೆಲ್ಲ ಸೂರ್ಯ. ನಾನು ಇದನ್ನು ನಿಮಗೆ ವಿಡಿಯೋನ ಕಳಿಸಿದ್ದೇನೆ. ಈ ವಿಡಿಯೋಲಿ ಎಲ್ಲ ಡೀಟೇಲ್ಡಾಗಿ ಬರೆದಿದ್ದೇನೆ. ನಾನು ನೋಟ್ಸನ್ನು ಕಳಿಸ್ತೇನೆ. ಇನ್ ಕೇಸ್ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಬೇಕಾದ್ರೆ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಂದೆ ಇಟ್ಟುಕೊಂಡು ನೀವು ಅದನ್ನು ಪಾಸ್ ಮಾಡಿಕೊಂಡು ಅದನ್ನು ನೋಡಿ ಬರ್ಕೋಬೋದು. ಇನ್ ಕೇಸ್ ನಿಮಗೆ ಸಿಗದೇ ಇದ್ದರೆ, ನೋಟ್ಸ್ ಸಿಗದೇ ಇದ್ದರೆ, ನಿಮಗೆ ಆಲ್ರೆಡಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಲೇ ನೋಟ್ಸ್ ಇದೆ, ಪ್ರಿಪೇರ್ ಮಾಡಿಕೊಳ್ಳಿ. ಯಾವ ಕಾಯಿಲೆಗೆ ಹೇಗೆ ಬರುತ್ತೆ ನೆನಪಿಟ್ಕೋಬೇಕು. ಯಾವುದಕ್ಕೆ ಏನು, ನಮ್ಮ ಶರೀರದಲ್ಲಿರುವಂಥ ಭಾಗಗಳು ಯಾವುದು, ಯಾವ ಭಾಗಕ್ಕೆ ಯಾವ ಗ್ರಹ ಕಾರಕತ್ವ ಅಂತ ತಿಳ್ಕೊಳ್ಬೇಕು. ಅದನ್ನು ಮುಂದೆ ಮತ್ತೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಯಾವ ಗ್ರಹ ಯಾವ ಪ್ರಾಬ್ಲಮ್ ಅಂದರೆ ಯಾವ ಗ್ರಹವನ್ನು ನೋಡಬೇಕು ಅಂತಂಬೋದು ಮತ್ತಿಷ್ಟು ಈಗ ಓವರಾಲ ಹೇಳಿದ್ದೇನೆ. ಯಾವ ಗ್ರಹದಿಂದ ಯಾವ್ಯಾವ ರೋಗಗಳು ಬರಲಿಕ್ಕೆ ಅವಕಾಶ ಅಂತ ಈಗ ತಿಳಿಸಿದೆ. ಮುಂದೆ ಅದರ ಬಗ್ಗೆ ಮತ್ತಿಷ್ಟು ವಿಚಾರವನ್ನು ನಾವು ನೋಡೋಣ. ಸಮಯಾತೀತ ಆಗಿದೆ. ಮತ್ತು ಬರುವಂಥ ವಾರ ಕೆಲವಿನ ಸೂತ್ರಗಳನ್ನು ನೋಡೋಣ. ಈಗ ಕಾರಕತ್ವಗಳನ್ನು ತಿಳ್ಕೊಂಡ್ವಿ, ಯಾವುದರ ಸಂಬಂಧ ಬಂದರೆ ರೋಗ ಕಾಣಿಸಿಕೊಳ್ಳುತ್ತೆ, ಯಾವ ಥರ ರೋಗ ಬರುತ್ತೆ ಅಂತ ಸೂತ್ರಗಳಿದೆ. ಆ ಸೂತ್ರಗಳನ್ನು ನಾವು ನೋಡೋಣ. ಇಂತಿಂಥ ಗ್ರಹಕ್ಕೆ ನಮಗೆ ಕಣ್ಣು ಬರಬೇಕಾದ್ರೆ ಯಾವ ಕಾಂಬಿನೇಷನ್ ಇರಬೇಕು, ಎದೆ ಉರಿ ಬರಬೇಕಾದ್ರೆ ಯಾವ ಕಾಂಬಿನೇಷನು, ಡಯಾಬಿಟಿಕ್ ಜಾಸ್ತಿ ಆಗಬೇಕಾದ್ರೆ ಯಾವ ಕಾಂಬಿನೇಷನು, ಅದನ್ನೊಂದು ಸಲ ನೋಡೋಣ. ನಂತರ ಒಂದೊಂದು ಸಾರಿ ಏನಾಗುತ್ತೆ, ಕಿವಿ ಪ್ರಾಬ್ಲಮ್ ಅಂತ ಇರುತ್ತೆ. ಕಿವಿ ಪ್ರಾಬ್ಲಮ್ಮು ಲೆಫ್ಟ್ ಇಯರ ರೈಟ್ ಇಯರ ಅದು ಕೂಡ ಹೇಳ್ಬೋದು. ದ್ರೇಕಾಣ ಚಕ್ರವನ್ನು ನೋಡಿ ರೈಟ್ ಲೆಗ್ ಪ್ರಾಬ್ಲಮಾ, ಲೆಫ್ಟ್ ಲೆಗ್ ಪ್ರಾಬ್ಲಮಾ, ರೈಟ್ ಸೈಡ್ ತೊಂದರೆಯಾ, ಲೆಫ್ಟ್ ಸೈಡ್ ತೊಂದರೆಯಾ, ಅದು ಕೂಡ ನೀವು ಸ್ವಲ್ಪ ಹೇಳ್ಬೋದು. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಪಾಠಗಳಲ್ಲಿ ನಾವು ಹೇಳುವಂಥ ಪ್ರಯತ್ನ ಮಾಡೋಣ. ಸೊ ಇವತ್ತಿನ ಪಾಠ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೇನೆ. ಮತ್ತು ಬರುವಂಥ ವಾರ ಈ ರೋಗ ನಿರ್ಧಾರಣೆಗೆ ಸಂಬಂಧಪಟ್ಟ ಕೆಲವಿನ ಸೂತ್ರಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಸೊ ಅದರಿಂದ ನಾವು ಕಿಂಚಿತ್ ಜಾತಕಗಳನ್ನು ತಗೊಂಡು ಅಭ್ಯಾಸ ಮಾಡ್ತಾ ಹೋದಾಗ ನಮಗೆ ಸರಿಯಾದಂಥ ಸಮಸ್ಯೆಯನ್ನು ಕಂಡುಹಿಡಿಯುವಂಥ ಒಂದು ಧೈರ್ಯ, ಒಂದು ಎಕ್ಸ್ಪೀರಿಯನ್ಸು ಬರುತ್ತೆ. ಸೊ ನಾವು ಮುಂದಿನ ದಿನಗಳಲ್ಲಿ ಮಾಡೋಣ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.